ಸ್ವಾಮಿ ಸ್ವಲ್ಪ ಹೋಗ್ರಿ, ಅಲ್ಲಿ ದೀಪ ಇದೆ. ಹೇಳಿ ಹೋಗಲ್ಲ ಅವರು. ಕಂಸನನ್ನ ಸಂಹಾರ ಮಾಡೋಕ್ಕೋಸ್ಕರನೇ ಭಗವಂತ ಅವತಾರ ಮಾಡಿದ.
ಅಯೋಧ್ಯೆಯಿಂದ ಮಧುರಾ ಪಟ್ಟಣಕ್ಕೆ ಬಂದು ಸಪರಿವಾರನಾಗಿ ಕಂಸನನ್ನು ಸಂಹಾರ ಮಾಡಿದ. ಕಂಸನ ಇಬ್ಬರು ಹೆಂಡತಿಯರು ಅಸ್ಥಿ ಮತ್ತು ಕಾಸ್ತಿ ಅಂತ ಜರಾಸಂಧನ ಮಕ್ಕಳು ಹೋಗಿ ತಂದೆ ಹತ್ರ ಗೋ ಅಂತ ಹೇಳ್ತಾರೆ, ನಮಗೆ ವೈದ್ಯವ್ಯ ಬಂದುಬಿಡ್ತು, ನಮ್ಮ ಗಂಡ ಕಂಸನನ್ನ ಕೃಷ್ಣ ಸಂಹಾರ ಮಾಡಿದ, ವೈದ್ಯವ್ಯ ಬಂತು ಅಂತ ಅತ್ತಾಗ ಮಹಾ ದುಷ್ಟರಾಗಿರ್ತಕ್ಕಂತಹ ಏನು ವಿಪ್ರಚಿತಿ ಜರಾಸಂಧ ಮಥುರಾ ಪಟ್ಟಣದ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ತನ್ನ ಸೈನ್ಯವನ್ನು 4 ಭಾಗವಾಗಿ 4 ದಿಕ್ಕಿನಿಂದ ಮಥುರಾ ಪಟ್ಟಣದ ಪ್ರಾಕಾರವನ್ನು ಮುಟ್ಟಿದಾಗ ಪರಮಾತ್ಮನು ಕೂಡ ತನ್ನ ಸೈನ್ಯವನ್ನು 4 ಭಾಗವಾಗಿ 4 ದಿಕ್ಕಿನಿಂದ ಜರಾಸಂಧನ ಸೈನ್ಯವನ್ನು ಎದುರಿಸ್ತಾ ಇದ್ದಾನೆ. ಈ ಎಲ್ಲ ಭಾಗವನ್ನ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. ಭಾಗವತದಲ್ಲಿ ಜರಾಸಂಧನಿಗೆ ಕೃಷ್ಣನಿಗೆ ಯುದ್ಧ ಆಯಿತು, 23 ಅಕ್ಷೋಹಿಣಿ ಸೈನ್ಯವನ್ನು ತರುವುದು, ಭಗವಂತ ಅದನ್ನು ಅನಾಯಾಸವಾಗಿ ಸಂಹಾರ ಮಾಡುವುದು, ಮತ್ತೆ 3 ತಿಂಗಳ ನಂತರದಲ್ಲಿ ಮತ್ತೆ 23 ಅಕ್ಷೋಹಿಣಿಯನ್ನ ಜಮಾ ಮಾಡಿ ತಗೊಂಬರುವುದು, ಯುದ್ಧ ಮಾಡುವುದು, ಸೋಲುವುದು. 17-18 ಬಾರಿ ಬಂದಿದ್ದಾನೆ ಜರಾಸಂಧ. ಯಾರ್ಯಾರು ಆ ಕಾಲಕ್ಕೆ ದೈತ್ಯರು ಅಂತಿದ್ರು, ಕೃಷ್ಣ ದ್ವೇಷಿಗಳು ಅಂತಿದ್ರು, ಎಲ್ಲರಿಗೂ ಗುರುಗಳು ಜರಾಸಂಧ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ, ಆ ಕಾಲಕ್ಕೆ ದೈತ್ಯರಿಗೆಲ್ಲ ದೇವತೆ ಅಂದ್ರೆ ರುದ್ರದೇವರು, ಗುರು ಅಂದ್ರೆ ಜರಾಸಂಧ. ಸಾಲ್ವ, ವಿಡೂರತ, ದಂತವಕ್ರ, ಬಾಣಾಸುರ, ಕಾಲಯವನ ಎಲ್ಲ ಮಹಾಕೃಷ್ಣ ದ್ವೇಷಿಗಳು, ಅವರಿಗೆಲ್ಲ ಗುರು. ಯಾರ್ಯಾರ ಹತ್ರ ಹೋಗಿ ಎಲ್ಲರಿಗೂ ಸೈನ್ಯವನ್ನು ಜಮಾವಣೆ ಮಾಡಿಕೊಂಡು 23 ಅಕ್ಷೋಹಿಣಿ ಸೈನ್ಯ ಮಾಡೋದು ಬರೋದು, ಅನಾಯಾಸವಾಗಿ ಸೋಲಿಸ್ತಾ ಇದ್ದ ಭಗವಂತ. ಇದನ್ನೆಲ್ಲ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಈ ಭಾಗವನ್ನ ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಭಾಗವತದ ಕಥೆಯೂ ಕೂಡ ಹೇಗೆ ಶಾಸ್ತ್ರವಾಗುತ್ತೆ, ಒಬ್ಬ ಜ್ಞಾನಿಗಳ ದೃಷ್ಟಿಯಲ್ಲಿ ನೋಡಿದಾಗ ಒಂದು ಯುದ್ಧವನ್ನೂ ಕೂಡ ಹೇಗೆ ಶಾಸ್ತ್ರದ ದೃಷ್ಟಿಯಲ್ಲಿ ನೋಡಬಹುದು ಅನ್ನೋದನ್ನ ವಾದಿರಾಜ ಸ್ವಾಮಿಗಳು ತೋರಿಸ್ತಾರೆ. ಜರಾಸಂಧ ಮತ್ತು ಕೃಷ್ಣರ ಯುದ್ಧವನ್ನ ದ್ವೈತಾದ್ವೈತ ವಾದವನ್ನಾಗಿ ತೋರಿಸ್ತಾರೆ ವಾದಿರಾಜ ಸ್ವಾಮಿಗಳು. ಸ್ವಲ್ಪ ಶಾಸ್ತ್ರ ಓದುವವರಿಗೆ ಅದರ ಸಾರ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ, ಗ್ರಹಣ ಮಾಡಲಿ ಅನ್ನೋ ದೃಷ್ಟಿಯಿಂದ 1-2 ಮಾತ್ರ ನಿರೂಪಣೆ ಮಾಡ್ತೀನಿ. ಕಥಾಭಾಗ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದು ಒಮ್ಮೆ ಈ ಉಗ್ರಸೇನೆ ಯುದ್ಧಕ್ಕೆ ಬರ್ತಾನೆ ಕೃಷ್ಣನ ಪರವಾಗಿ ಜರಾಸಂಧನ ಜೊತೆಯಲ್ಲಿ. ಜರಾಸಂಧ ಉಗ್ರಸೇನನ್ನ ನಿಂದನೆ ಮಾಡಿಬಿಡ್ತಾನೆ, ನೀನು ವೃದ್ಧ, ಮುದುಕ, ನೀನೇನು ಯುದ್ಧಕ್ಕೆ ಬಂದಿದ್ಯಾ ಅಂತ. ಉಗ್ರಸೇನೆ ಹೇಳುತ್ತಾನೆ, ನೋಡು ಜರಾಸಂಧ, ಇದು ಯುದ್ಧ, ಇದು ಯುದ್ಧದಲ್ಲಿ ಯುವಕ ಮುದುಕ ಅಂತ ಏನು ವ್ಯತ್ಯಾಸ? ಸಾಮರ್ಥ್ಯ ಇದ್ದಾಗ ಯುವಕ ಮುದುಕ ಅಂತ ಏನಿಲ್ಲ. ಮುದುಕರು ಕೂಡ ಸಾಮರ್ಥ್ಯ ಇದ್ದರೆ ಯುದ್ಧ ಮಾಡಬಹುದು ಅಂತ ಹೇಳಿ ಜರಾಸಂಧನ ಕೈಯಲ್ಲಿರ್ತಕ್ಕಂತಹ ಗದೆಯನ್ನು ನಾಶ ಮಾಡುತ್ತಾನೆ ತನ್ನ ಬಾಣದಿಂದ ಅಂತ ಇದೆ. ಇದು ನಡೆದದ್ದು. ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ ಇದನ್ನ. ದ್ವೈತಾದ್ವೈತಿಗಳಿಗೆ ವಾಕ್ಯಾರ್ಥ ನಡೆದಾಗ ಕೆಲವೊಮ್ಮೆ ದ್ವೈತಿಗಳು ಪುರಾಣ ಶ್ಲೋಕಗಳನ್ನು ಉದಾಹರಣೆ ಮಾಡಿಬಿಡ್ತಾರೆ ಪ್ರಮಾಣವಾಗಿ.
ಶ್ರೀಮದ್ ಆಚಾರ್ಯರು ಅನೇಕ ಕಡೆ ಮಾಡಿದ್ದಾರೆ. ವಿಷ್ಣುದತ್ತ ನಿರ್ಣಯ ಇತ್ಯಾದಿಗಳಲ್ಲಿ ಯಾವಾಗ ಪುರಾಣ ಶ್ಲೋಕವನ್ನ ಉದಾಹರಣೆ ಮಾಡಿಬಿಟ್ರು ಈ ಅದ್ವೈತಿಗಳು ಏನ್ ಮಾಡ್ತಾರೆ ಅಂದ್ರೆ, ನೀವು ಪುರಾಣ ಶ್ಲೋಕಗಳನ್ನ ಉದಾಹರಣೆ ಮಾಡಿಬಿಟ್ರು, ಈ ಪುರಾಣ ಶ್ಲೋಕಗಳು ವೇದಾಪೇಕ್ಷೆಯ ದುರ್ಬಲ, ವೇದವನ್ನ ಉದಾಹರಣೆ ಮಾಡಬೇಕಾಗಿತ್ತು. ನೀವು ಪುರಾಣಗಳನ್ನ ಉದಾಹರಣೆ ಮಾಡಿ ನೀವು ರಚನೆ ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ. ಆಗ ವೈದ್ಯರು ಹೇಳ್ತಾರೆ, ನೋಡಿ ಪುರಾಣಗಳು ಪೌರುಷೇಯ ಗ್ರಂಥಗಳಾಗಿರೋದ್ರಿಂದ ವೇದಕ್ಕಿಂತ ಕಡಿಮೆ. ಆದರೆ ಯಾವ ಪುರಾಣಕ್ಕೆ ವೇದದ ಸಹಕಾರ ಇದೆ, ಓಂ ಸ್ಮೃತ್ ಅವಕಾಶ ದೋಷ ಪ್ರಸಂಗ ಇದು ಚೇತ ಉತ್ಕೃಷ್ಟವಾಗಿರ್ತಕ್ಕಂತಹ ಅನ್ಯ ಸ್ಮೃತ್ ಅವಕಾಶ ದೋಷ ಪ್ರಸಂಗ ಓಂ ಅಂತ ಸೂತ್ರ. ಅಂದ್ರೆ ಯಾವ ಸ್ಮೃತಿಗಳಿಗೆ ಯಾವ ಪುರಾಣಗಳಿಗೆ ವೇದದ ಸಹಕಾರ ಇದೆ, ಅದು ಪುರಾಣ ಆಗಿದ್ರೂ ಕೂಡ ಪರಮತವನ್ನ ಖಂಡನೆ ಮಾಡಕ್ಕೆ ಉಪಯೋಗಿಸಬಹುದು. ಇಲ್ಲಿ ಪುರಾಣ ಅಂದ್ರೆ ತುಂಬಾ ಹಿಂದಿನದು, ಮುದುಕ ಅಂತ. ಅವನು ಉಗ್ರಸೇನಿಗೆ ನೀನು ಮುದುಕ ಯುದ್ಧಕ್ಕೆ ಯಾಕೆ ಬಂದಿ ಅಂತ ಅವನೇನು ಮುದರಿಸಿದ. ಈ ಅದ್ವೈತಿಗಳು ಈ ಪುರಾಣ ಅಂದ್ರೆ ತುಂಬಾ ದುರ್ಬಲ, ಅದನ್ನ ಯಾಕೆ ಉದಾಹರಣೆ ಮಾಡ್ತೀರಾ ನಮ್ಮನ್ನು ಕೇಳ್ತಾರೆ. ಉಗ್ರಸೇನ ಹೇಳಿದ್ದ ಪುರಾಣ ಆದ್ರೇನು, ವೃದ್ಧರಾದ್ರೇನು, ಸಾಮರ್ಥ್ಯ ಇದ್ದರೆ ಯುದ್ಧ ಮಾಡಬಹುದು. ಆ ಚಂದ್ರಸನ್ನ ಹೇಳ್ತಾರೆ ಪುರಾಣ ವಾಕ್ಯ ಆಗಿರ್ಬೋದು, ಯಾವ ಪುರಾಣ ವಾಕ್ಯಕ್ಕೆ ಈ ವೇದದ ಸಹಕಾರ ಇದೆ, ಅರ್ಥಾತ್ ಸಾತ್ವಿಕ ಪುರಾಣಗಳಿದೆಯಲ್ಲ, ಆ ಸಾತ್ವಿಕ ಪುರಾಣಗಳು ಕೂಡ ಪರಮತವನ್ನು ಖಂಡನೆ ಮಾಡಕ್ಕೆ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ ಅದ್ವೈತಿಗಳ ಮಾತನ್ನ ಖಂಡನೆ ಮಾಡುತ್ತಾರೆ ಅಂತ ವಾದಿರಾಜರು ತೋರಿಸ್ತಾರೆ. ಸರಿ, ಇನ್ನ ಮತ್ವ ಸಿದ್ಧಾಂತದ ಮಹಾಪ್ರಮುಖವಾಗಿರ್ತಕ್ಕಂಥದ್ದು ಪಂಚವೇದ. ಒಂದು ವೇದವನ್ನು ಒಪ್ಪದೇ ಇರತಕ್ಕಂಥವರು ಅದ್ವೈತಗಳನ್ನು ಪಂಚವೇದಗಳಿಗೆ ಹೋಗ್ತಾರೆ, ಐಕ್ಯವಾದಿಗಳು. ವಾದಿರಾಜರು ಹೇಳುತ್ತಾರೆ ಪಂಚವೇದ ಒಪ್ಪದೇ ಇರತಕ್ಕಂಥವರೆಲ್ಲ ಈ ಕೃಷ್ಣ ಮತ್ತು ಜರಾಸಂಧನ ಯುದ್ಧವನ್ನು ನೋಡ್ರಿ. ಆ ಯುದ್ಧದಲ್ಲಿ ಮತ್ವ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂತಹ, ವೇದದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಈ ಪಂಚವೇದ ಅನ್ನೋದು ಎಷ್ಟು ಸ್ಫುಟವಾಗಿ ಕಾಣ್ತಾ ಇದೆ ನೋಡ್ರಿ ಅಂತ. ನೋಡ್ರಿ, ಒಂದು ಭಾಗದಲ್ಲಿ ಕೃಷ್ಣ ಇದ್ದಾನೆ, ಒಂದು ಭಾಗದಲ್ಲಿ ಜರಾಸಂಧ ಇದ್ದಾನೆ. ಜರಾಸಂಧ ಜೀವ, ಕೃಷ್ಣ ಈಶ. ಇಬ್ಬರು ಬೇರೆ ಬೇರೆ ನಿಂತಿದ್ದಾರೆ ಅಂತ ಮೇಲೆ ಇದರ ಬದಲು ಈಶ ಬೇರೆ, ಜೀವ ಬೇರೆ, ಜೀವೇಶ ವೇದ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜರಾಸಂಧನ ಕಡೆಯಲ್ಲೇ ಅನೇಕ ಜನ ಇದ್ದಾರೆ, ಜರಾಸಂಧನೂ ಇದ್ದಾನೆ. ಜರಾಸಂಧ ಬೇರೆ, ಜರಾಸಂಧನ ಸೈನ್ಯ ಬೇರೆ, ಅದು ಜೀವ ಭೇದ. ಜರಾಸಂಧ ಅಥವಾ ಕೃಷ್ಣ ತನ್ನ ಬಾಣದಿಂದ ಜರಾಸಂಧನಿಗೆ ಏಟು ಕೊಡ್ತಾ ಇದ್ದಾನೆ. ಆ ಬಾಣ ಬಂದು ಜರಾಸಂಧನಿಗೆ ಬಿದ್ದಿದೆ, ಜರಾಸಂಧನಿಗೆ ನೋವಾಗ್ತಾ ಇದೆ. ಪರಮಾತ್ಮ ಬಿಟ್ಟ ಬಾಣ ಬೇರೆ, ಜರಾಸಂಧ ಬೇರೆ. ಇದು ಜೀವ ಜಡ ಭೇದ. ಜರಾಸಂಧನ ಸೈನ್ಯದಲ್ಲಿ ಒಬ್ಬರಿಗೆ ಕಾಲು ಮುರಿದಿದೆ, ಒಬ್ಬರಿಗೆ ಕೈ ಮುರಿದಿದೆ, ಇನ್ನೊಬ್ಬರ ಕೈ ಕಾಲೆಲ್ಲ ಸರಿ ಇದೆ. ಕಾಲು ಕೈಗಳೆಲ್ಲ ಜಡ. ಇದು ಜಡ ಭೇದ. ಜೀವ ಜಡ ಭೇದ, ಜೀವ ಭೇದ, ಜೀವ ಜಡ ಭೇದ, ಜಡೇಶ ಭೇದ, ಜಡ ಭೇದ. ಪರಮಾತ್ಮ ಬಾಣವನ್ನು ಬಿಟ್ಟು ಈ ಜರಾಸಂಧನ ಸೈನ್ಯವನ್ನ ಸಂಹಾರ ಮಾಡಿದ್ದಾನೆ. ಅದು ಬಾಣವನ್ನು ಕತ್ತರಿಸಿದೆ. ಈಶ ಬೇರೆ, ಜಡ ಬೇರೆ. ಹೀಗೆ ಪಂಚವೇದ ಸಿದ್ಧಾಂತದಲ್ಲಿ ಏನು ಅಂಗೀಕೃತವಾಗಿದೆ
ಕೃಷ್ಣನ ಯುದ್ಧದಲ್ಲಿ ಎರಡೇ ಪಂಥ ಇದ್ದಿದ್ದು. ಕಡೆಯೋರು ಕೃಷ್ಣನ ಜೊತೆ ಯುದ್ಧ ಆಡಿ ಸೋತವರು, ಸತ್ತವರು ಒಂದು ಗುಂಪು. ಇನ್ನೊಂದು ಗುಂಪು ಕೃಷ್ಣನಿಗೆ ಹೆದರಿ ಓಡಿ ಹೋದವರು. ಎರಡೇ ಗುಂಪಿದ್ದಿದ್ದು. ಹಾಗೆ ಜಗತ್ತಿನಲ್ಲಿ ಸತ್ ಅಸತ್ ಅಂತ ಎರಡೇ ಇರೋದು. ದೇಶಕಾಲ ಭೇದದಿಂದ ಸದಸತ್ತು ಕುಡಿಸ್ಬೋದು, ಆದರೆ ಅದ್ವೈತಿಗಳು ಪ್ರತಿಪಾದನೆ ಮಾಡತಕ್ಕಂತಹ ಸದಸತ್ ವಿಲಕ್ಷಣ ಅನ್ನೋದು ಇಲ್ಲ. ಎರಡೇ ಟೈಪ್ ಇದ್ದಿದ್ದು. ಭಗವಂತನಿಗೆ ಹೆದರಿ ಓಡಿದವರು ಒಂದು ಗುಂಪಾದರೆ, ಭಗವಂತನ ಜೊತೆ ಯುದ್ಧ ಆಡಿ ಸತ್ತವರು ಇನ್ನೊಂದು ಗುಂಪು. ಎರಡೇ ಗುಂಪು ಯುದ್ಧದಲ್ಲಿ ಇದ್ದಿದ್ದು. ಲೋಕದಲ್ಲಿರೋದು ಎರಡೇ, ಸತ್ ಅಸತ್ ಸದಸತ್ ವಿಲಕ್ಷಣ ಅನ್ನತಕ್ಕಂಥ ಅದ್ವೈತಿಗಳು ಪ್ರತಿಪಾದನೆ ಮಾಡತಕ್ಕಂಥದ್ದು ಇಲ್ಲ ಅಂತ ವಾದರಾಜ ಸ್ವಾಮಿಗಳು ಆ ಯುದ್ಧದಲ್ಲೇ ದ್ವೈತಾದ್ವೈತದ ಚಿಂತನೆಯನ್ನು ಮಾಡಿ ತೋರಿಸ್ತಾರೆ. ಅತ್ಯದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ತೋರಿಸಿ ಭಗವಂತಿ ಜರಾಸಂಧ ಎಲ್ಲ ಬಾಣಾಸುರನ ಹತ್ರ ಹೋಗಿಸ್ಕೊಂಡ ಸೈನ್ಯ 23 ಅಕ್ಷೋಹಿಣಿ ಸೈನ್ಯ ಜಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕಾಲಕ್ಕೆ ಅವರ ಗುರುಗಳು ಶ್ರೀಮದಾಚಾರ್ಯರನ್ನೆಲ್ಲ ಬೆಳೀತಾರೆ ಸುಂದರವಾಗಿ. ಎಲ್ಲರ ಹತ್ರ ಕಳಿಸೋದು. ಕೃಷ್ಣನ ದೇಶಗಳು ಯಾರ್ಯಾರಿದ್ದಾರೆ ಅಂತ ಒಂದು ನಿಷ್ಠೆ ಇತ್ತು. ಕೃಷ್ಣನ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ, ಸೈನ್ಯ ಕೊಡ್ತೀರಾ? ಅವಶ್ಯವಾಗಿ ಕೊಡ್ತೀವಿ, ಎಷ್ಟು ಬೇಕೋ ಅಷ್ಟು ಕೊಡೋದಂತವ್ರು. 23 ಅಕ್ಷೋಹಿಣಿ ತಗೊಂಡ್ಬರೋದು, ಸೋಲೋದು. ಬಾಣಾಸುರನ ಹತ್ರ ಹೋದ. ಕಾಲಯವನ ಅಂತ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತಾನೆ ಹುಟ್ಟಿದವನ ಕಾಲಯವನ. ಅವನ ಹತ್ರ ಹೋದ. ಅವನು ಹೋಗಲಿಲ್ಲ, ಅವನ ಶಿಷ್ಯನ್ ಕಳಿಸ್ದ. ಜರಾಸಂಧ, ನಿಮ್ ಗುರುಗಳು ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕೃಷ್ಣನ ಜೊತೆ ಸೈನ್ಯ ಕೊಡ್ತೀಯ ಕಾಲಯವನ? ಕಾಲಯವನ ಹೇಳಲ್ಲ, ನಾನೇ ಬಂದ್ಬಿಡ್ತೀನಿ ಅಂತ. ನಾನು ಹುಟ್ಟಿರೋದೇ ಕೃಷ್ಣನನ್ನ ಸಂಹಾರ ಮಾಡಕ್ಕೆ, ನಾನೇ ಬರ್ತೀನಿ. ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಈ ಕಾಲಯವನ ಕೃಷ್ಣನ್ ನೋಡೇ ಇರಲಿಲ್ಲ. ನಾರದನ್ನು ಕೇಳ್ದ, ನಾರದ್ರೆ ಕೃಷ್ಣ ಆಗಿರ್ತಾನೆ, ಇದಕ್ಕಿಂತ ಅವಕಾಶ ಬೇಕಾ ನಾರದರಿಗೆ? ಸುಂದರವಾಗಿ ವರ್ಣಿಸಿದ್ರು ಕೃಷ್ಣನನ್ನ. ಎಲ್ಲ ಗೊತ್ತಿಟ್ಕೊಂಡ. ಕಿರೀಟ ಹಾಕೊಂಡಿರ್ತಾನೆ, ನವೀಧರಿ ಸಿಗಿಸ್ಕೊಂಡಿರ್ತಾನೆ, ಕೊಳಲಿಟ್ಕೊಂಡಿರ್ತಾನೆ, ಪೀತಾಂಬರ, ಕೌಸ್ತುಭರತ್ನ, ಶ್ರೀವತ್ಸಲಾಂಶನ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಕರರತ್ನದಾಯುಧಂ ಶ್ರೀವತ್ಸಲಕ್ಷ್ಮಂ ಕಳಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಕಯೋಗ ಸೌವರ್ಣಂ ಎಲ್ಲ ಗುರುತಿಟ್ಕೊಂಡ. ಈತ ಮಧ್ಯದಲ್ಲಿ ಭಗವಂತ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿಸಿದ. ಅತ್ಯದ್ಭುತವಾಗಿರ್ತಕ್ಕಂತಹ ಶಿಲ್ಪಕಲಾ ನೈಪುಣ್ಯವನ್ನು ನಿರೂಪಣೆ ಮಾಡತಕ್ಕಂತಹ ಇಡೀ ಪಟ್ಟಣ, ಬಂಗಾರದ ಪಟ್ಟಣ, ಸಮುದ್ರದ ಮಧ್ಯದಲ್ಲಿ ನೀರು ತೆಗೆದು ಮಧ್ಯದಲ್ಲಿ ನಿರ್ಮಾಣ ಮಾಡಿ ಸುತ್ತಲೂ ನೀರು ತಾಗ್ತಾ ಇದ್ರು ಕೂಡ ಮುಳುಗಬಾರದು, ತೇಲಬಾರದು, ತುಕ್ಕಿಡಿಬಾರದು, ಪಾಶಿ ಕಟ್ಟಬಾರದು. ಅಂತಹ ಅತ್ಯದ್ಭುತವಾದ ಕಲಾ ನೈಪುಣ್ಯ ದ್ವಾರಕಾಪಟ್ಟಣ ಹೆಂಗಿತ್ತು ಅಂತಾನೆ ವಾದರಾಜರು ವರ್ಣನೆ ಮಾಡ್ತಾರೆ ಒಂದು ಅಧ್ಯಾಯದಲ್ಲಿ ರುಕ್ಮಿಣೀಶ್ವರ ವಿಷಯದಲ್ಲಿ. ಎಲ್ಲೆಲ್ಲಿ ಬಾಗಿಲು ಇಲ್ಲೋ ಅದೆಲ್ಲ ಬಾಗಿಲು ಇರೋ ತರ ಕಾಣುತ್ತೆ, ಎಲ್ಲೆಲ್ಲಿ ಬಾಗಿಲು ಇಲ್ಲವೋ ಅದೆಲ್ಲ ಬಾಗಿಲು ಇರೋ ತರ ಕಾಣುತ್ತೆ, ಇದ್ದೇ ಇರೋ ಕಡೆ ಇದ್ದಂಗೆ ಕಾಣುತ್ತೆ, ಇರೋ ಕಡೆ ಇದ್ದೇ ಇದ್ದಂಗೆ ಕಾಣುತ್ತೆ. ಅದಕ್ಕೆ ದ್ವಾರಕ ಅಂತಾನೆ ಹೆಸರೋದಕ್ಕೆ. ಅತ್ಯದ್ಭುತ ರೀತಿಯಲ್ಲಿ ನಿರ್ಮಾಣ ಮಾಡಿ ಎಲ್ಲರನ್ನ ಭಗವಂತ ಕಳಿಸಿ ಬರ್ತಾ ಇದ್ದಾನೆ. ಎದುರು ಬಂದ ಕಾರ್ಯವನ್ನ ನೋಡ್ದ. ಈ ಸ್ವಾಮಿ ಸುಮ್ಮನೆ ಇರಬೇಕೋ ಬೇಡ, ಓಡಕ್ ಶುರು ಮಾಡ್ದ. ಆ ಕಡೆ ತಿಳ್ಕೊಂಡು ಎಲ್ಲರೂ ಈ ಸಂದರ್ಭದಲ್ಲಿ ಆಕ್ಷೇಪ ಮಾಡಿದ್ರು. ನೋಡಿ, ನೀವೆಲ್ಲ ಬಹಳ ಕೃಷ್ಣ ಸಮರ್ಥ ಅಂತೀರ, ನೋಡಿ ಕಾರ್ಯವನ್ನು ಎದುರ್ಕೊಂಡು ಹೊರಟೋದ. ಶ್ರೀಮದಾಚಾರ್ಯರು ಬರೀತಾರೆ, ಕೃಷ್ಣ ಕಾರ್ಯವನಿಗೆ ಹೆದರ್ಕೊಂಡು ಹೋಗಿದ್ದಲ್ಲ, ಇಂಥ ದೈತ್ಯರ ತಮೋಜೀವಿಗಳ ಮುಖವನ್ನು ನೋಡಬಾರದು ಅಂತ ನಮಗೆಲ್ಲ ತೋರಿಸ್ತಾ ಇದ್ದಾರಂತೆ. ಇಂಥ ಮುಖನೇ ನೋಡ್ಬೇಡ್ರಿ, ಆ ಕಡೆ ತಿರುಗಿದ. ಸರಿ, ಓಡ ಪಲಾಯನ ಎದುರುಕೊಲೆ ತವನೋಚಿತ ಮಾನವ ಹಿಂದೆ ಓಡೋಡಿ ಬರ್ತಾ ಇದ್ದಾನೆ. ಎದುರುಕೊಲದಲ್ಲಿ ಹುಟ್ಟಿ ಓಡ್ತಾ ಇದ್ದಾನೆ. ಏನು ಕೇಳಿ
ಹಂಗಲ್ಲ, ಯಾವತ್ತೋ ಮಲಗಿದ್ದವನು ಒತ್ತಿದ್ದಕ್ಕೆ ನಿಧಾನಕ್ಕೆ ಎದ್ದ, ಕಣ್ಣು ಒರೆಸ್ಕೊಂಡ, ಆ ಕಡೆ ಈ ಕಡೆ ಎಲ್ಲ ನೋಡಿ ಕಣ್ಣು ಬಿಟ್ಟು ನೋಡ. ಭಸ್ಮ ಸಾಕ್ಷಣ ಭಾಗವತ ಹೇಳುತ್ತೆ, ನೋಡಿದ ತಕ್ಷಣದಲ್ಲಿ ಈ ಎದುರಿಗೆ ನಿಂತಿರ್ತಕ್ಕಂತಹ ಕಾಲಯವನ ಭಸ್ಮನಾಗ್ತಾ ಇದ್ದಾನೆ. ಆಗ ಶುಕಾಚಾರ್ಯ ಹೇಳ್ತಾರೆ, ಸ ಇಕ್ಷ್ವಾಕುಪದೇ ಜಾತಃ ಮಂದಾತತನಯೋಃ ಮುಚುಕುಂದ ಇತ್ಯಾದಃ ಬ್ರಹ್ಮಣ್ಯ ಮುಚುಕುಂದ ಮಹಾರಾಜ ಅವನು ಮಂದಾತರಾಜನ ಮಗ. ದೇವತೆಗಳಿಗೆ ಇದಕ್ಕೆ ಸಹಾಯ ಮಾಡಕ್ಕೆ ಹೋಗಿ ಅದರಿಂದ ವರವನ್ನು ತಗೊಂಡು ವರಂ ವರಯ ಭದ್ರಂತೆ ಕೃತೆ ಕೈವಲ್ಯಮಾತ್ಮನಃ ಏಕೈವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ ಭಗವಾನ್ ವಿಷ್ಣುರವ್ಯಯಃ ನಾರಾಯಣನ ನೆನೆ ನಾರಾಯಣನ ನೆನೆ. ಈ ಶ್ಲೋಕ ತಗೊಂಡಿದ್ದಾರೆ ನೋಡಿ ವಾದರಾಜ ಸ್ವಾಮಿಗಳು. ಹಿಂಗೆ ಹಾಕಿದ್ದಾರೆ ಭಾಗವತ ಶ್ಲೋಕ ಅದು. ವರಂ ವರಯ ಭದ್ರಂತೆ ಕೃತೆ ಕೈವಲ್ಯಮಾತ್ಮನಃ ಏಕೈವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ ಭಗವಾನ್ ವಿಷ್ಣುರವ್ಯಯಃ. ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವಾಗ ವಾದರಾಜ ಸ್ವಾಮಿಗಳು ಈ ಶ್ಲೋಕ ತಗೋತಾರೆ. ದೇವತೆಗಳು ಹೇಳದಂತೆ ಮುಚ್ಚುವುದ, ಏನು ಬೇಕಾದರೂ ವರ ಕೇಳಬೇಕು. ದೇವತೆಗಳಿಗೆ ಸಹಾಯ ಮಾಡಕ್ಕೆ ಹೋಗಿದ್ದ, ಇಲ್ಲಿಂದ ಸಹಾಯ ಮಾಡ್ದ, ದೈತ್ಯರನ್ನೆಲ್ಲ ಸಮಾನ ಮಾಡ್ದ. ಏನ್ ವರ ಬೇಕು ಕೇಳಿದ್ರು ದೇವತೆಗಳು, ಏನ್ ಬೇಕಾದ್ರೂ ಕೇಳ್ಕೋ, ಭದ್ರಂತೆ ಋತೆ ಕೈವಲ್ಯಂ, ಮೋಕ್ಷವನ್ನು ಕೇಳೋಣ ಅಂತ ದೇವತೆಗಳು. ಯಾಕೆ? ಏಕೈವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯಃ. ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶ ಸೂತ್ರ. ಸೂತ್ರಕಾರರು ವೇದವ್ಯಾಸದೇವರು ಹೇಳುತ್ತಾರೆ, ತನ್ನಿಷ್ಟಸ್ಯ ಮೋಕ್ಷೋಪದೇಶ ಭಗವನ್ನಿಷ್ಟಸ್ಯ ಶ್ರವಣಮಾನ ವಿದ್ಯಾಸನಾದಿನ ಭಗವದುಪಾಸಕಸ್ಯ ಮೋಕ್ಷ ಉಪದೇಶ. ಆ ಮೋಕ್ಷ ಪ್ರದಾತೃತ್ವ ಅನ್ನೋದು ಕೇವಲ ಭಗವಂತನ ಲಕ್ಷಣ. ಅದು ಬೇರೆ ದೇವತೆಗಳು ಇಲ್ಲ ಅನ್ನೋದನ್ನು ಸಮರ್ಥನೆ ಮಾಡಕ್ಕೆ ವಾದರಾಜ ಸ್ವಾಮಿಗಳು ಈ ಶ್ಲೋಕವನ್ನು ತಗೊಂಡು ಹೌದು ನಿದ್ದೆ ಬೇಕು ಅಂದಾಗ ನಿದ್ದೆ ಮಾಡ್ತಾ ಇದ್ದ. ಭಗವಂತ ಮುಚುಕುಂದನನ್ನು ಉದ್ಧಾರ ಮಾಡಿ, ಇಂದಿರೇಶ ನಿನ್ನ ದ್ವಂದ್ವೇ ಕ್ರಿಯಾ ದ್ವಂದ್ವಾವಾಯಿತು ಅಂತಾರೆ ದಾಸರಾಯರು. ತುಂಬಾ ಜನ ಕಾಲೇಯವನಿಗೆ ಹೆದರ್ಕೊಂಡು ಹೊರಟದ ಕೃಷ್ಣ. ಕಾಲೇಯವನಿಗೆ ಹೆದರ್ಕೊಂಡಲ್ಲ ಕೃಷ್ಣ ಹೋಗಿದ್ದು. ಭಾಗವತದಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಶಾಸ್ತ್ರಗರ್ಭಿತವಾಗಿರ್ತಕ್ಕಂಥದ್ದು. ಭಗವಂತ ಸಾಕ್ಷಾತ್ ನಾರಾಯಣ, ಕೃಷ್ಣ ಪರಮಾತ್ಮ ನಾರಾಯಣನ ಸ್ವರೂಪವನ್ನ ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ. ಅನೇಕಂ ಮನಸೋ ಜವೀಯಃ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಶತ್ ತದ್ಧಾವತೋ ಹನ್ಯಾನತೆ ವಿದಿಷ್ಟ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ ತದೇಜತಿ ತನ್ನೇಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ವಾಕ್ಯತಃ ಅನೇಜತ್. ಏಜರ್ ಕಂಪನಿ ಅಂತ ಧಾತು ಸಂಸ್ಕೃತದಲ್ಲಿ. ಭಗವಂತನಿಗೆ ನಡುಕ ಇಲ್ಲ. ಯಾಕೆ? ಭಯ ಭಾವ. ರಾಘವೇಂದ್ರ ಸ್ವಾಮಿಗಳು ಈಶ್ವರಸ್ಯ ಖಂಡಾರ್ಥದಲ್ಲಿ ಆ ಭಾಗಕ್ಕೆ ಬರೆಯುವಾಗ ಭಯ ಇಲ್ಲದೆ ಇರೋದ್ರಿಂದ ಭಗವಂತನಿಗೆ ನಡುಕ ಇಲ್ಲ ಅಂತ ಬರೀತಾರೆ. ಅರ್ಥಾತ್ ಭಗವಂತನಿಗೆ ಭಯ ಇಲ್ಲ ಅನ್ನೋದು ಈಶ್ವರಸ್ಯ ಉಪನಿಷತ್ತು ಸಾರ್ತಾ ಇದೆ. ಅಂತಹ ನಾರಾಯಣನ ಅವತಾರನಾದ ಕೃಷ್ಣನಿಗೆ ಭಯ ಹೇಳಬೇಡ್ರಿ ಅಂತ ಹಾರ್ತ ವಾದರಾಜ ಸ್ವಾಮಿಗಳು ಭಾಗವತರು. ಕೃಷ್ಣ ಓಡೋದಿದ್ಯಾಕೆ? ಅದಕ್ಕೆ ಬೇರೆ ಕಾರಣ ಹೇಳಬೇಕು. ಇದಕ್ಕೆ ಅನ್ಯತಾ ಸಿದ್ಧಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಓಡೋದಿದ್ಯಾಕೆ ಅಂತ ಕೇಳಿರ್ಬೇಕಾದ್ರೆ ಹೇಳ್ತೀವಿ, ಭಯದಿಂದ ಓಡೋದ ಅಂತ ಹೇಳ್ಬೇಕು. ಇದು ದೋಷ ಭಗವಂತನ ಮೇಲೆ. ಯಾವತ್ತೂ ಕೃಷ್ಣನ ಮೇಲೆ ಎಳ್ಳು ಕಾಳಷ್ಟು ಭಗವಂತನ ಸಂಸ್ಕೃತ ಹೇಳಬೇಕು. ಇದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಧರ್ಮಸ್ಥಾನ ಕೇಳಿದ ಮೇಲೆ, ಭಾಗವತ ಕೇಳಿದ ಮೇಲೆ, ಭಗವದ್ ರೂಪಗಳಲ್ಲಾಗಲಿ ಕೃಷ್ಣನನ್ನಾಗಲಿ ಎಳ್ಳಷ್ಟು ಕುಂದೆಳ್ಳಷ್ಟಿಲ್ಲದ ಮುಕುಂದನೇ ಕರುಣಿಂದು ಪತಿಯಂದು. ಅದು ಸರ್ವೋತ್ತಮತ್ವ ಪ್ರತಿಪಾದಕ ದಶಮಸ್ಕಂದ. ಈ ಮುಚುಕುಂದನನ್ನ ಉದ್ಧಾರ ಮಾಡಬೇಕಾಗಿದೆ ಭಗವಂತ. ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗಿದ್ದು.
ಒಂದೇ ಕ್ರಿಯಾ ದ್ವಂದ್ವವಾಯಿತು. ಪಲಾಯನ ಮುಚುಕುಂದನನ್ನ ಉದ್ಧಾರ ಮಾಡಿತು, ಕಾಲಯವನನ್ನು ನಾಶ ಮಾಡಿತು ಅಂತ ಬರೀತಾರೆ ಅವರು. ಭಗವಂತ ಮುಚುಕುಂದನ ಸ್ತೋತ್ರ ಭಾಗವತ ಸಾರೋದ್ಧಾರಕಾರರಾಗಿರ್ತಕ್ಕಂತಹ ವಿಷ್ಣು ತೀರ್ಥ ವೈರಾಗ್ಯ ಪ್ರಕರಣ ಅಂತ ಒಂದು ಪ್ರಕರಣ ಭಾಗವತ ಸಾರೋದ್ಧಾರದಲ್ಲಿ, ಅದರಲ್ಲಿ ಇಡೀ ಈ ಮುಚುಕುಂದ ಮಾಡಿರ್ತಕ್ಕಂತಹ ಸ್ತೋತ್ರವನ್ನು ತಗೊಂಡಿದ್ದಾರೆ. ಎಷ್ಟು ಸುಂದರವಾಗಿ ಮಾಡ್ತಾರೆ ನೋಡಿ. ಮುಚುಕುಂದ ಮಹಾರಾಜ ಭಗವಂತನನ್ನ ನಾಳೆ ಕೃಷ್ಣ ಮುಚುಕುಂದನಿಗೆ ದರ್ಶನ ಕೊಡ್ತಾನೆ. ಕಲೇವರೇಸ್ಮಿನ್ ಘಟಕುಡ್ಯ ಸನ್ನಿಧೆ ನಿರೂಢಮಾನೋ ನರದೇವ ಇತ್ಯಹಂ ಕೃತೋರತೆ ವಶ್ವಪದಾತ್ರಿಕೈ ಪರ್ಯಟನ್ತ್ವಾ ಅಗಣಯ್ಯ ದುರ್ಮದ. ಸ್ವಾಮಿ, ಈ ದೇಹ ಇದೆಯಲ್ಲ, ಘಟಕುಡ್ಯ ಸನ್ನಿಧೆ ಶರೀರ ಇದೆಯಲ್ಲ, ಕಲೇವರೇಸ್ಮಿನ್ ಘಟಕುಡ್ಯ ಸನ್ನಿಧೆ ನಿರೂಢಮಾನೋ ನರದೇವ ಇತ್ಯಹಂ. ಇದೆಂತದಿದು? ಗೋಡೆ ಇಟ್ಟಿಗೆಗೆ ಸದೃಶವಾಗಿರ್ತಕ್ಕಂಥ ಜಡದೇಹ ಇದು ನಮ್ಮದು. ಈ ಘಟ ಕುಡ್ಯ ಇದಕ್ಕೆ ಸಮಾನವಾಗಿರ್ತಕ್ಕಂತಹ ಈ ದೇಹದಲ್ಲಿ ಇರ್ತಕ್ಕಂಥ ನಾವು ಶಾಶ್ವತ ಆಗಿರ್ತಕ್ಕಂತಹ ದೃಷ್ಟಿಯಿಂದ ಇದನ್ನ ಈ ಆನೆ, ಕುದುರೆ, ರಥ, ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಸೈನ್ಯ ಇವುಗಳ ಜೊತೆಯಲ್ಲಿ ಪರ್ಯಟನ್ ತಿರುಗುತ್ತಾ ಅಗಣಹೀಯ ತ್ವಾಂ ಅಗಣಹೀಯ ದುರ್ಮದ, ಇದೆಲ್ಲಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಿನ್ನನ್ನು ನಾನು ಲೆಕ್ಕಕ್ಕೆ ತಗೊಳ್ಳುವೋ ಭಗವಂತ ಕ್ಷಮಾ ಮಾಡಿಬಿಡು ಅಂತ ಮುಚ್ಚಿಕೊಂಡರ. ನಮ್ಮೆಲ್ಲರ ಹಣೆಗಾರವನ್ನ ಮುಚ್ಚಿಕೊಂಡರ ಅಂತ ಹೇಳುತ್ತಾರೆ. ಇದೆಲ್ಲ ಶಾಶ್ವತ ಅಲ್ಲ, ಇದು ಬಂದಿರೋದು ನಿನ್ನನ್ನ ಹೊಂದೋದಕ್ಕೆ. ಈ ಶರೀರ ಬಂದಿರೋದು ಪತಿಪುತ್ರರು ಅಥವಾ ಮನೆ ಮಠಾದಿಗಳು ನಿನ್ನನ್ನು ಹೊಂದೋಕೆ ಬಂದಿರತಕ್ಕಂಥ ಸಾಧನ ಸಂಪತ್ತು ಭಗವಂತ. ತ್ವಾಮಗಣನೀಯ, ನಿನ್ನನ್ನು ಲೆಕ್ಕ ಮಾಡದೇ ಇದ್ರೆ ಇದೆಲ್ಲ ಏನಕ್ಕೆ ಪ್ರಯೋಜನ ಅಂತ ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಕ್ಕಂಥವರಾಗಿ ಮುಚ್ಕುಂದರಾಜನಿಗೆ ಭಗವಂತ ಅನುಗ್ರಹ ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಹೇಳಿ ಭಗವಂತ ಕಲ್ಯಾಣಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಭಾಗವತದ ಶಮಸ್ಕಂದದಲ್ಲಿ. ದೊಡ್ಡ ಸ್ಕಂದ ಉತ್ತರಾರ್ಧ ಇನ್ನೆಷ್ಟು ಇದಕ್ಕೆ ಎರಡರಷ್ಟು ದೊಡ್ಡದು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಸ್ವಾಮಿಯ ಕಲ್ಯಾಣವನ್ನು ವರ್ಣನೆ ಮಾಡ್ತಕ್ಕಂಥವರಾಗಿ ಆ ಸಂದರ್ಭದಲ್ಲಿ ರುಕ್ಮಿಣೀ ದೇವಿಯ ವರ್ಣನೆಯನ್ನ ಮಾಡ್ತಾರೆ. ಬಲರಾಮ ದೇವರ ಕಲ್ಯಾಣವನ್ನ ವರ್ಣನೆ ಮಾಡಿದ ನಂತರ ಶುಕಾಚಾರ್ಯರು ಕೃಷ್ಣನ ಕಲ್ಯಾಣಗಳನ್ನ ವರ್ಣನೆ ಮಾಡಿ ಅಂತ ಕೇಳಿದಾಗ ಪರೀಕ್ಷಿತರಾದರು ಹಿಂದೆಲ್ಲ ಕೇಳಿದ್ರು, ಭಗವಂತನಿಗೆ ಎಷ್ಟು ಕಲ್ಯಾಣ, ಎಷ್ಟು ಹೆಂಡತಿಯರು, ಎಷ್ಟು ಮಕ್ಕಳು, ಅವನ ಬಂಧು ಬಾಂಧವರು ಎಲ್ಲ ಹೇಳಿ ಇದ್ದಾಗ ರಾಜಾಸಿ ಭೀಷ್ಮಕೋ ನಾಮ ನಿದರ್ಭಾಧಿಪತಿರ್ಮಃ ತಸ್ಯ ಪಂಚಾಭವನ್ ಪುತ್ರಾಃ ಕನ್ಯೇಕಾ ಚ ವರಾನನ ಯಾನ್ಯಾಂ ಪರೇಶ ಉರುದೈವ ಕರೋತಿ ಲೀಲಾ ತಾಂ ತಾಂ ಕರೋತಿ ಹೃದೈವ ರಮಾ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ ಸರ್ವಕಾಲದಿ ಸೇವಿಸುವಳು ಏನು ಧನ್ಯಳೋ ರುಕ್ಮಿಣಿ ಎಂತ ಮಾನ್ಯಳು. ಓಂ ಕಾಮಾದಿಗಳತ್ರ ತತ್ರ ಚ ಆಯತನಾದಿಭ್ಯಃ ಓಂ ಅಂತ ಸೂತ್ರ. ಓಂ ಆದರಾದರೋಪಃ ಅಂತ ಒಂದು ಸೂತ್ರ. ಲಕ್ಷ್ಮೀದೇವಿಯ ಉಪಾಸನಾ ಕ್ರಮವನ್ನು ನಿರೂಪಣೆ ಮಾಡತಕ್ಕಂತಹ ಈ ಬ್ರಹ್ಮಸೂತ್ರದಲ್ಲಿ ಭಗವಂತನ ಮೂಲ ರೂಪದಲ್ಲಿ, ಭಗವಂತನ ಅವತಾರ ರೂಪದಲ್ಲೂ ಕೂಡ ಲಕ್ಷ್ಮೀದೇವಿಯ ಅವತಾರ ಮಾಡಿ ಚೆನ್ನಾಗಿ ಸೇವೆ ಮಾಡ್ತಾರಂತವರು. ಅಷ್ಟು ಸೇವೆಯನ್ನ ಭಗವಂತ ಕೊಟ್ಟಿದ್ದಾನೆ ಲಕ್ಷ್ಮೀದೇವಿಗೆ. ಕೃಷ್ಣಾವತಾರ ಮಾಡಿದಾಗ ಪರಮಾತ್ಮ ಶ್ರೀ ಭೂ ದುರ್ಗಾ ಮೂರೂ ರೂಪದಿಂದ ಅವತಾರ ಮಾಡಿಬಿಟ್ಟಿದ್ದವರು ಲಕ್ಷ್ಮೀದೇವಿ. ಆ ಶ್ರೀ ರೂಪನೇ ರುಕ್ಮಿಣಿ, ಭೂ ರೂಪನೇ ಸತ್ಯಭಾಮಾದೇವಿ, ದುರ್ಗಾ ರೂಪನೇ ಭಗವಂತನ ತಂಗಿಯಾಗಿ ಅವತಾರ ಮಾಡಿರ್ತಕ್ಕಂಥ ಯಶೋಧಾದೇವಿಯ ಮಗಳಾಗಿ ಅವತಾರ ಮಾಡಿರ್ತಕ್ಕಂತಹ ಯೋಗಮಾಯ. ಸಹಜವಾಗಿ ಅನಾದಿ ನಿತ್ಯ ದಂಪತಿಗಳು ಲಕ್ಷ್ಮೀನಾರಾಯಣರು. ಆದರೂ ಕೂಡ ಲೋಕನಿತ್ಯ ನಾರದರಿಂದ ಭಗವಂತನ ಗುಣಗಳನ್ನು ಕೇಳಿ ಅವನೇ ಪತಿ ಅಂತ ರುಕ್ಮಿಣಿ ನಿಶ್ಚಯ ಮಾಡಿಬಿಟ್ರು. ಆದರೆ ಈ ರುಕ್ಮಿಣಿಯ ಅಣ್ಣ ರುಕ್ಮಿ ಇಲ್ವಲ ಅಂತ ಒಬ್ಬ ದೈತ್ಯ, ಮಹಾಕೃಷ್ಣ ದ್ವೇಷಿ, ಜರಾಸಂಧನ ಶಿಷ್ಯ. ಜರಾಸಂಧ ಕೇಳಿದ, ರುಕ್ಮಿಣಿ
ಶಿಶುಪಾಲನಿಗೆ ಕೊಟ್ಟು ಲಗ್ನ ಮಾಡಿದ್ರು ಅಂತ ಜರಾಸಂಧ. ಅವನು ಇಟ್ಕೊಂಡಿದ್ದ ತಗೊಂಡೋಗಿ ಶಿಶುಪಾಲನನ್ನ. ಹ್ಞೂ ಬಿಟ್ಟ. ರುಕ್ಮಿಣಿ ಕೇಳಲೇ ಇಲ್ಲ, ನಿಶ್ಚಯನೂ ಮಾಡಿಬಿಟ್ಟ, ಮದುವೆನೂ ನಿಶ್ಚಯ ಮಾಡಿಬಿಟ್ಟ. ರುಕ್ಮಿಣಿ ನೋಡಿದ್ರು, ಅಲ್ಲ ಮದುವೆ ಮಾಡಿಕೊಡೋದು ನನ್ನ ಅಭಿಪ್ರಾಯವೇ ಬೇಡವಾ. ಆಗ ಸುಂದರವಾದ ಪತ್ರವನ್ನ ಬರೆದು ಕಳಿಸ್ತಾ ಇದ್ದಾರೆ. ಶುದ್ವಾ ಗುಣಾಂಬುವನ ಸುಂದರ ಸಂಗಮಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರ್ತುಂಗತಾಪಂ ಅಂಗುವನ ಮಂಗಲ ಮಂಗಲಂತೆ ತ್ವಯಚ್ಯುತ ವಿಶತಿ ಚಿತ್ರಮಪತ್ರಮೇ ಕತ್ವಾ ಮುಕುಂದ ಮಹತಿ ಕುಲಶೀಲ ರೂಪ ವಿದ್ಯಾ ರೂಪದ್ರವಿಣ ಧಾಮವಿರಾತ್ಮತುಲ್ಯ ಕ್ರೀಡಾವತಿ ಕುಲವತಿ ನವನೀತ ಕನ್ಯಾ ಕಾಲೇಂದ್ರ ಸಿಂಹನದ ಲೋಕ ಮನೋವಿರಾಮಾತ್. ಅಗ್ನಿ ಪತ್ರ ಬಹಳ ಸುಂದರ ಪತ್ರ. ಸ್ವಾಮಿ ಶುತ್ವಾ ಗುಣ, ನಿನ್ನ ಗುಣಗಳೆಂತದ್ದು ಅಪ್ರಾಕೃತವಾದ ಸಮೀಚೀನವಾದ, ಆಮೇಲೆ ನಿನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಲೋಕವಿಲಕ್ಷಣವಾಗಿರ್ತಕ್ಕಂತಹ ಗುಣಗಳನ್ನು ಕೇಳಿ ನಿನ್ನನ್ನು ಲಗ್ನ ಮಾಡ್ಕೋಬೇಕು ಅಂತ ಇಷ್ಟ ಆಗಿ ನನ್ನ ಮನಸ್ಸು ನಿನ್ನಲ್ಲೇ ಪ್ರವೇಶ ಮಾಡಿಬಿಟ್ಟಿದೆ. ಯಾವ ನಾಚಿಕೆ ಇಲ್ಲದೇನೆ ಈ ಪತ್ರವನ್ನು ಬರೀತಾ ಇದ್ದೇನೆ. ನಾನು ವಿಶ್ವರಾಜನ ಮಗಳಾಗಿರ್ತಕ್ಕಂತಹ ರುಕ್ಮಿಣೀ ದೇವಿ ರೂಪ, ಶೀಲ, ಔದಾರ್ಯ, ಗುಣ, ವಯಸ್ಸು, ಧಾಮ ನಿನಗೆ ಅನುರೂಪಳಾದ ಹೆಂಡತಿ ನಾನು. ನನ್ನನ್ನು ತಗೊಂಡೋಗಿ ಶಿಶುಪಾಲನಿಗೆ ಕೊಟ್ಟು ಲಗ್ನ ಮಾಡಬೇಕು ಅಂತ ಹೇಳೋದು ನಿಶ್ಚಯ ಮಾಡಿದ್ದಾರೆ. ಸಿಂಹಿಣಿಯಾಗಿರ್ತಕ್ಕಂಥ ನಾನಲ್ಲಿ ನರಿಯಂತೆ ಇರ್ತಕ್ಕಂತಹ ಶಿಶುಪಾಲೆಯಲ್ಲಿ ನೀನು ಸ್ವೀಕಾರ ಮಾಡೋದನ್ನ. ನಮ್ಮ ಸಂಪ್ರದಾಯದಲ್ಲಿ ಊರ ಹೊರಗಡೆ ಕುಲದೇವತಾ ಪೂಜಾ ಅಂತ ಮಾಡ್ತೀವಿ. ಆ ಸಂದರ್ಭದಲ್ಲಿ ಬಂದು ನನ್ನನ್ನು ಸ್ವೀಕಾರ ಮಾಡು, ಪಣಿಗ್ರಹಣ ಮಾಡು. ನೀವು ಮಾಡದೇ ಇದ್ರೆ ಈ ಅವತಾರ ಪರಿಸಮಾಪ್ತಿ ಮಾಡಿ ಮೂಲ ರೂಪಕ್ಕೆ ಬಂದ್ಬಿಡ್ತೀನಿ. ಅಲ್ಲಿ ಯಾರಿದ್ರು ಇಟ್ಕೊಂಡೇ ಇದೆ ನನ್ನ ಜೊತೆಯಲ್ಲಿ ಇರ್ತೀಯ ಅಂತ ಪತ್ರ ಬಂದಾಗ ಆ ಪತ್ರವನ್ನು ಬರೆದಿರ್ತಕ್ಕಂಥ ಬ್ರಾಹ್ಮಣನ ಕೈಯನ್ನ ಸ್ವೀಕಾರ ಮಾಡಿ ಭಗವಂತ ಕೈ ಹಿಡಿದು ರಥದಲ್ಲಿ ಕೂಡಿಸಿ ಕಿಕ್ಕಿರಿದು ಹೋಗಿದೆ ದೈತ್ಯರಿಂದ ಇಡೀ ಮುಂದಿನ ಕುಲ. ರುಕ್ಮಿಣಿ ನಿಶ್ಚಯ ಮಾಡಿದ್ದಾನೆ, ಶಿಶುಪಾಲನ ಅಲಂಕಾರ ಮಾಡಿ ಕೂಡಿಸಿದ್ದಾರೆ. ಕುಲದೇವರ ಯಾತ್ರೆಗೆ ಹೋಗಬೇಕು. ಆ ಬ್ರಾಹ್ಮಣ ಬಂದು ಹೇಳಿದ, ಮಾ ತಾಯಿ ಹೊರಗಡೆ ಉದ್ಯಾನವನದಲ್ಲಿ ಬಂದಿದ್ದಾನೆ ಕೃಷ್ಣ ಅಂದಾಗ ಬಹಳ ಸಂತೋಷದಿಂದ ರುಕ್ಮಿಣೀ ದೇವಿ ಹೊರಡ್ತಾ ಇದ್ದಾಳೆ. ಸಿಂಜನ್ನೋ ಪುರಶೋ ವಿಪಾದ ಕಮಲ ಮಂದಸ್ಮಿತೋದ್ಗನ್ಮುಖಿ ಕಂಜಾಕ್ಷಿ ಕುಜವಾರವೀರ್ವಿಲಸನ್ ಮಧ್ಯಂ ಪುನಃಕಂಕಣ ಶಂವಾರ್ತೆ ಪರಿಸೇವಿತಾಂ ಸುವಸನ ಜಾಂಬೋನಲಾಲಂಕೃತ ಅಂಬಾಂತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾರಕಾಂ ರುಕ್ಮಿಣೀಂ. ವೇದಘೋಷ, ವಾದ್ಯಘೋಷ, ಮನಾನುವಾರ್ತಕ್ಕಂಥ ಛತ್ರ ಚಾಮರ ರುಕ್ಮಿಣೀ ದೇವಿಯ ವೈಭವದ ಮೆರವಣಿಗೆ. ದುರ್ಗಾದೇವಿ ಅವಳೇ ತನ್ನನ್ನೇ ತಾನು ಪೂಜೆ ಮಾಡಿಕೊಂಡು ಅಂತರ್ಯಾಮಿಯಾದ ಭಗವಂತನನ್ನ ಪೂಜೆ ಮಾಡಿ ವರವನ್ನಿಯರಿಗೆಲ್ಲ ಬೇಕಾದಷ್ಟು ಮಂಗಳ ದ್ರವ್ಯವನ್ನು ಕೊಟ್ಟು ಮೆಟ್ಟಿಲೇರು ಬರ್ತಾ ಇರ್ತಕ್ಕಂಥ ಕಾಲದಲ್ಲಿ ಸ್ವಾಮಿ ರಥಾರೂಢನಾಗಿ ಬಂದಿದ್ದಾನೆ. ಬಹಳ ಸಂತೋಷ ಅವನಿಗೆ. ಬಗೆಬಗೆಯ ನೂತನವಾದ ವಿಗ್ರಹಗಳಿಗೆ ಹಿಗ್ಗುವ ತ್ರಿಗುಣಮಾನಿ ಅವಳು ಭಗವಂತನನ್ನು ನೋಡ್ತಾ ಇದ್ದಾಳಂತೆ. ಸ್ವಾಮಿ ಸ್ವೀಕಾರ ಮಾಡುವ ಅವತಾರ ರೂಪದಲ್ಲೂ ಕೂಡ ಅನುಗ್ರಹವಾಗುವಾಗ ಸುಪರ್ಣ ವೇಗದಲ್ಲಿ ಭಗವಂತ ಹೇಳುತ್ತೆ, ಅದು ಏನು ರಥಾಂಸಮಾರೋಪ್ಯ ಸುಪರ್ಣ ಲಕ್ಷಣ ರಾಜಲಿಂಗ ಚಕ್ರಂ ಪರಿಭೂಯ ಮಾಧವ ತಥೋ ಯಯೋ ರಾಮ ಪುರೋಗಮೈಶ್ಯಮೈ ಶೃಗಾಲವತ್ಯಾದಿಕನಾಗವದ್ಧರಿ. ಅವರೆಲ್ಲ ನೋಡ್ತಿದ್ದ ಕಾಲದಲ್ಲಿ ಅನಾದಿನಿತ್ಯ ದಂಪತಿಗಳಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರ ಅದರಲ್ಲಿ ಏನು ರುಕ್ಮಿಣೀ ದೇವಿ ಇದ್ದಾಳೆ. ಅವಳ ಕೈಯಲ್ಲಿ ಹಿಡಿದು ಭಗವಂತ ಕರ್ಕೊಂಡ್ಬರ್ತಕ್ಕಂಥವನಾಗಿ ಆಮೇಲೆ ಇವರಿಗೆಲ್ಲ ಗೊತ್ತಾಗಿ ಆನೆ ಮೇಲೆ, ಕುದುರೆ ಮೇಲೆ, ಒಂಟೆಗಳ ಮೇಲೆ ರಥದಲ್ಲಿ ಬಂದು ರುಕ್ಮಿಣಿಗೆ ಮಹಾಕೋಪವನ್ನು ಬಿಟ್ಟು ಅಹತ್ವಾ ಸಂಗರೇ ಕೃಷ್ಣಂ ಅಪ್ರತ್ಯುವಚ ರುಕ್ಮಿಣಿ ಕುಂಡಿರಂ ಅಪ್ರದೇಕ್ಷಾಮಿ. ಈ ಯುದ್ಧದಲ್ಲಿ ಕೃಷ್ಣನನ್ನ ಸೋಲಿ ರುಕ್ಮಿಣಿಯನ್ನು ಕರ್ಕೊಂಡು ಬರದೇ ಇದ್ರೆ ನಾನು ಪುರಕ್ಕೆ ಬರಲ್ಲ, ಈ ಪಟ್ಟಣವನ್ನು ಪ್ರವೇಶ ಮಾಡಲ್ಲ ಅಂತ ಸಂಕಲ್ಪ ಮಾಡಿ ದೊಡ್ಡ ಯುದ್ಧ ನಡೆದ ಕೃಷ್ಣ ರುಕ್ಮಿಣಿಯರಿಗೆ. ಒಂದು ಹಂತದಲ್ಲಿ ಭಗವಂತ ರುಕ್ಮಿಣಿಯ ರಥವನ್ನೇ ಹಾಕಿಬಿಟ್ಟ, ತನ್ನ ರಥದಿಂದ ಕೆಳಗಿಳಿದು. ರುಕ್ಮಿಣಿ ಕಾಲು ಬಿದ್ದು ಕೇಳ್ಕೊತಾಳೆ, ನಮ್ಮ ಅಣ್ಣನ ಕೊಲ್ಲಬೇಡ ಸ್ವಾಮಿ. ಭಗವಂತನಿಗೂ ಏನು ಕೊಲ್ಲೋ ಉದ್ದೇಶ ಇರಲಿಲ್ಲ, ನನಗೆ ಭಿನ್ನಾಭಿಪ್ರಾಯ ಇಲ್ಲ. ಲಕ್ಷ್ಮೀನಾರಾಯಣರಲ್ಲಿ ಏನಾಗಿರುತ್ತೆ ಎಂಬುದು
ಕೊಲ್ಲಲಿಲ್ಲ, ಮುಂದೆ ಅವನಿಂದ ಕೆಲಸ ಇದೆ, ಇನ್ನೂ ಸ್ವಲ್ಪ ಕಾರ್ಯ ಆಗಬೇಕು, ಮುಂದೆ ನಾನು ಕೊಲಿಸ್ತೀನಿ ಅವನ್ನ ಅಂತ ಹೇಳಿ ತನ್ನ ಕತ್ತಿಯಿಂದ ಅವನ ತಲೆಯನ್ನು ಬೋಳಿಸಿ ಬಿಡಿಸ್ಬಿಟ್ಟು ವಿರೂಪ ಮಾಡಿ ಕಳಿಸ್ತಾ ಇದ್ದಾನೆ. ತದನಂತರದಲ್ಲಿ ದ್ವಾರಕಾಪಟ್ಟಣಕ್ಕೆ ರುಕ್ಮಿಣೀ ದೇವಿಯನ್ನು ಕರ್ಕೊಂಡ್ಬಂದು ಅದ್ಧೂರಿಯಾಗಿ ಬರುವಂತ ಎಲ್ಲರ ಸಮಕ್ಷಮದಲ್ಲಿ ರುಕ್ಮಿಣೀ ದೇವಿಯನ್ನು ಲಗ್ನ ಮಾಡಿಕೊಳ್ತಾ ಇದ್ದಾನೆ ಅಂತ ರುಕ್ಮಿಣೀ ಕಲ್ಯಾಣವನ್ನು ಕೂಡ ಉತ್ತರಾರ್ಧದಲ್ಲಿ ವರ್ಣನೆ ಮಾಡತಕ್ಕಂಥವಾಗಿ ರುಕ್ಮಿಣೀ ದೇವಿ ಸಾಕ್ಷಾತ್ ಲಕ್ಷ್ಮಿ, ಸಕಲ ಸಂಪತ್ತಿಗೆ ಅಭಿಮಾನಿ. ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಸಂಪತ್ತು ಕೂಡ ಅದು ಕೃಷ್ಣನಿಗೆ ಹೋಗಬೇಕು ಅಂತ ತಾತ್ಪರ್ಯ. ರುಕ್ಮಿಣೀ ದೇವಿಯ ಕಲ್ಯಾಣದ ಆಂತರಿಕ ಚಿಂತನೆ ಹೀಗೆ. ನಾವೆಲ್ಲ ಭೀಷ್ಮಕರಾಜರು ಜೀವ, ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಸಂಪತ್ತು ಅದು ಲಕ್ಷ್ಮೀ ದೇವಿ. ಆ ಭಗವಂತ ಕೊಟ್ಟಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನು ಯಾರು ಕೊಡಬೇಕು, ಅರ್ಥಾತ್ ಸಂಪತ್ತನ್ನು ಯಾರು ಕೊಡಬೇಕು ಅಂತ ವಿಚಾರ. ಬಹಳಷ್ಟು ಜನ ಆ ಸಂಪತ್ತನ್ನ ವಿಷಯ ಪದಾರ್ಥಗಳಿಗೆ ಕೊಡ್ತಾ ಇದ್ದಾರೆ. ಅದೇ ಶಿಶುಪಾಲ. ಆ ಶಿಶುಪಾಲನಿಗೆ ಕೊಡಬಾರದು ನಮ್ಮ ಲಕ್ಷ್ಮೀ ದೇವಿಯನ್ನ. ನಮ್ಮ ಲಕ್ಷ್ಮೀ ದೇವಿಯನ್ನ ಪರಮಾತ್ಮನಿಗೆ ಕೊಡಬೇಕು, ಕೃಷ್ಣನಿಗೆ ಕೊಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದ ಹರವಾಕ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಇದನ್ನೇ ಪುರಂದರದಾಸ ಹೇಳಿದ್ದು. ಭಗವಂತ ಕೊಟ್ಟ ಲಕ್ಷ್ಮೀ ದೇವಿಯನ್ನ ಮತ್ತೆ ನಾರಾಯಣನಿಗೆ ಅರ್ಪಣೆ ಮಾಡಬೇಕೇ ಹೊರತು ವಿಷಯ ಭೋಗದ ಪದಾರ್ಥಗಳಿಗೆ ಹೆಚ್ಚು ವಿನಿಯೋಗ ಮಾಡಬೇಡ್ರಿ ಅನ್ನೋ ತಾತ್ಪರ್ಯ. ಕೃಷ್ಣನಿಗೆ ಕೊಡಬೇಕು, ಭಗವಂತನಿಗೆ. ಅದು ಅವನೇ ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು ಅವನಿಗೆ ಕೊಡಬೇಕು ಅನ್ನೋ ತಾತ್ಪರ್ಯದಲ್ಲಿ ರುಕ್ಮಿಣೀ ಕಲ್ಯಾಣದ ಅಂತರ್ಯಲ್ಲಿ ಭಗವಂತ ಯಾವಾಗಲೂ ಲಕ್ಷ್ಮೀ ದೇವಿ ಇವತ್ತು ಎಲ್ಲರಿಗೂ ಕಾಣುವಂಗೆ ಲಕ್ಷ್ಮಿಣಿ ರಮಣೋಪೇತ ದೃಷ್ಟ ಕೃಷ್ಣಂ ಶ್ರೀಹಪ್ಪದಿಂ ಅವರೇ ಹೇಳ್ತಾರೆ ಭಾಗವತದಲ್ಲಿ. ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಸ್ವಾಮಿಯನ್ನ ಅವತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ಆನಂದವಾಯಿತು. ತದನಂತರದಲ್ಲಿ ಭಗವಂತ ಈ ಸ್ಯಮಂತಕ ಮನೆಯ ನೆಪದಿಂದ ಜಾಂಬೂವತಿ ದೇವಿಯನ್ನು ಸ್ವೀಕಾರ ಮಾಡಿದ. ಅದೇ ಸ್ಯಮಂತಕ ಮನೆಯ ನೆಪದಿಂದ ಲಕ್ಷ್ಮೀ ದೇವಿಯ ಇನ್ನೊಂದು ರೂಪ, ಭೂರೂಪದಿಂದ ಏನು ಅವತಾರ ಮಾಡಿದ್ದು ಸತ್ಯಭಾಮಾದೇವಿ, ಸತ್ರಾಜಿತರಾಗಿ ಆ ಸತ್ಯಭಾಮಾದೇವಿಯನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ತದನಂತರದಲ್ಲಿ ಕಾಳಿಂದಿ ಅಂತ ಸೂರ್ಯಪುತ್ರಿ, ಕೃಷ್ಣನನ್ನೇ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ತಪಸ್ಸು ಮಾಡತಕ್ಕಂತಹ ಕಾಳಿಂದಿ ದೇವಿಯನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ನಗ್ನಚಿತ್ತ ಅನ್ನತಕ್ಕಂತಹ ರಾಜ 7 ಬಲಿಷ್ಠವಾಗಿರ್ತಕ್ಕಂತಹ ಗೂಳಿಗಳನ್ನ ಕಟ್ಟಿ, ಯಾರು ಈ ಒಂದೇ ಹಗ್ಗದಿಂದ ಈ 7 ಗೂಳಿಗಳನ್ನ ಕಟ್ತಾರೆ, ನನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಅವರು ಪ್ರತಿಜ್ಞೆ ಮಾಡಿದ್ದಾರೆ. ಎಷ್ಟೋ ಜನ ಬಂದು ಪ್ರಯತ್ನ ಪಟ್ಟು ಆ ಗೂಳಿಯಿಂದ ತಿರುಗಿಸಿಕೊಂಡು ಕೈಕಾಲು ಮುಟ್ಕೊಂಡಿದ್ರು. ಸ್ವಾಮಿ ಒಂದು ಹಗ್ಗದಿಂದ ಬಲಿಷ್ಠವಾಗಿರ್ತಕ್ಕಂತಹ ಆ 7 ಗೂಳಿಗಳನ್ನ ಕಟ್ಟಿ ನೀಲಾದೇವಿಯನ್ನ ಭಗವಂತ ಲಗ್ನ ಮಾಡ್ಕೊಳ್ತಾ ಇದ್ದಾನೆ. ತದನಂತರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಕೃಷ್ಣನ ಸೋದರತ್ತೆಯ ಮಗಳು ಮಿತ್ರವಿಂದ ಅಂತ ಆ ರಾಜಾದೇವಿ ಅಂತ ಅವರ ಮಗಳು ಮಿತ್ರವಿಂದಾದೇವಿಯನ್ನು ಭಗವಂತ ಲಗ್ನ ಮಾಡಿಕೊಂಡು, ಇನ್ನೊಬ್ಬ ಉತ್ಕೃಷ್ಟವಾಗಿರ್ತಕ್ಕಂಥ ಕೃಷ್ಣನ ಸೋದರತ್ತೆ ಶ್ರುತಿಕೀರ್ತಿ ಅಂತ ಅವಳ ಮಗಳೇ ಭದ್ರಾದೇವಿ, ಅವಳನ್ನು ಲಗ್ನ ಮಾಡಿಕೊಂಡು, ಮಧ್ರ ದೇಶದ ದೊರೆಯ ಮಗಳೇ ದಕ್ಷಿಣಾದೇವಿ ಅಂತ ಅವಳನ್ನು ಲಗ್ನ ಮಾಡಿಕೊಂಡು, ಹೀಗೆ 8 ಜನ ಅಷ್ಟಮಹಿಷಿಯರು, ಮೂರ್ಧಾಭಿಷಿಕ್ತರಾದ 8 ಜನ ಹೆಂಡತಿಯರು, ಭಗವಂತನಿಗೆ ಪತ್ನಿಯರು. ಅದರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀ ದೇವಿಯರು. ಉಳಿದ 6 ಜನರಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ. ಅದರಲ್ಲಿ ಜಾಂಬೂವತಿ ದೇವಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಅಂತ ಶ್ರೀಮದ್ ಆಚಾರ್ಯರು ಮಹಾಭಾರತ ಅಪರಿನಿರ್ಣಯದಲ್ಲಿ ಬರೀತಾರೆ. ಹೀಗೆ ಅಷ್ಟಮಹಿಷಿಯರನ್ನು ಭಗವಂತ ಲಗ್ನ ಮಾಡಿಕೊಂಡು ಆಮೇಲೆ ನರಕಾಸುರನನ್ನು ಭಗವಂತ ಸಂಹಾರ ಮಾಡಿ ಮೊನ್ನೆ ತಾನೇ ನರಕ ಚತುರ್ದಶಿಯನ್ನು ಆಚರಿಸಿದ್ದೀವಿ. ಆ ನರಕಾಸುರ ಪ್ರಾಗ್ಜ್ಯೋತಿಷಪುರಕ್ಕೆ ಅವ ಮಣಿ ಪರ್ವತ ಅದನ್ನ ಹಾಳ ಮಾಡಿದ್ದ. ಅದಿತಿಯ ಕರ್ಣಕುಂಡಲಗಳನ್ನು ಕರ್ಕೊಂಡು ಹೋಗಿದ್ದ. ಇಂದ್ರದೇವರು ಭಗವಂತನಲ್ಲಿ ಭಿನ್ನ ಮಾಡಿದಾಗ ಪ್ರಾಗ್ಜ್ಯೋತಿಷಪುರಕ್ಕೆ ಭಗವಂತ ಹೋಗಿ ಸತ್ಯಭಾಮಾದೇವಿಯ ಜೊತೆಯಲ್ಲಿ ಅಲ್ಲಿರ್ತಕ್ಕಂತಹ ಗಿರಿದುರ್ಗ, ಶಸ್ತ್ರದುರ್ಗ, ಜಲದುರ್ಗ, ಅಗ್ನಿದುರ್ಗ, ಅವನ ಪಟ್ಟಣ ರಕ್ಷಣೆ ಮಾಡೋಕ್ಕೆ ಇಷ್ಟು ಆವರಣಗಳು, ಅದನ್ನೆಲ್ಲ ನಾಶ ಮಾಡಿ ಭಗವಂತ
ನರಕಾಸುರನನ್ನು ಸಂಹಾರ ಮಾಡಿ ನರಕಾಸುರನ ಸರಿಯಲ್ಲಿ ಇರತಕ್ಕಂತಹ 16,100 ಜನ ಅವರನ್ನು ಕೂಡ ಸ್ವಾಮಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಆದರ್ಶ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲನೆ ಮಾಡಿದ ಅತ್ಯದ್ಭುತವಾಗಿರತಕ್ಕಂತಹ ಅವತಾರ ಕೃಷ್ಣ ಪರಮಾತ್ಮನ ಅವತಾರ. ಸ್ವರ್ಗಕ್ಕೆ ಹೋಗಿ ಅದಿತಿಗೆ ಕರ್ಣಕುಂಡಲವನ್ನು ಕೊಟ್ಟು ಬರುವ ಸಂದರ್ಭದಲ್ಲಿ ಸತ್ಯಭಾಮಾದೇವಿ ಪಾರಿಜಾತ ವೃಕ್ಷವನ್ನು ತಗೊಂಡು ಹೋಗಬೇಕು ಅಂತ ಕೇಳ್ತಾಳೆ. ಸಕಲ ಲೋಕಕ್ಕೆ ತಾಯಿ ಇದೇನೋ ಪಾರಿಜಾತ ವೃಕ್ಷ ಬೇಕಾಗಿಲ್ಲ, ಶಚೀದೇವಿಗೆ ಬಂದಿರತಕ್ಕಂತಹ ಗರ್ವವನ್ನು ಸ್ವಲ್ಪ ಪರಿಹಾರ ಮಾಡಬೇಕು ಅಂತ ಹೇಳಿ ಕೃಷ್ಣ ಈ ಗಿಡ ಮೊದಲು ಬೇಡ ಅಂತ ಭಗವಂತ ಇಲ್ಲ ಸ್ವಾಮಿ ತಗೊಂಡು ಹೋಗೋಣ ಅಂತ ಆಯ್ತು ಕೀರ್ತಿ ಗರಡ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಇಂದ್ರದೇವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಆಧ್ಯಾತ್ಮಿಕ ಚಿಂತನೆಯ ವಿಶೇಷ ವಿಷಯಗಳಿದೆ. ನೋಡ್ರಿ, ವಾಯುದೇವರನ್ನ ಬಿಟ್ಟು ಉಳಿದ ಎಲ್ಲ ದೇವತೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೈತ್ಯರ ಆದೇಶದಿಂದ ಭಗವಂತನಿಗೆ ವಿಮುಖರಾಗಿರ್ತಕ್ಕಂತಹ ಪ್ರಸಂಗ ವಾದಿರಾಜ ಸ್ವಾಮಿಗಳು ಇದನ್ನೆಲ್ಲ ಸರಸವಾದ ವಿಲಾಸದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. ಆಮೇಲೆ ಇಂದ್ರದೇವರು ಹೇಳುತ್ತಾರೆ, ಸತ್ಯಭಾಮಾದೇವಿಯಲ್ಲಿ ಕೇಳುತ್ತಾರೆ ಇಂದ್ರದೇವರು, ಅಮ್ಮ ಈ ಹಸುವಿನ ಕೆಚ್ಚಲಿನಿಂದ ಹಾಲು ಕುಡಿಯುವಾಗ ಈ ಕರುಗಳು ತಲೆಯಿಂದ ತಿವಿತಾ ಇರುತ್ತಂತೆ, ಕೆಚ್ಚಲಿಗೆ ಅದರ ಹಾಗೆ ಕುಡಿತಾ ಇರುತ್ತೆ. ಆ ಹಸುಗೆ ಚುಚ್ತಾ ಇರ್ತದೆ ತಲೆಯಿಂದ. ನಾವು ಹಂಗೆ ಇರ್ತಾರೆ, ನಿನ್ನಿಂದ ಬದುಕಿದೀವಿ, ಇಡೀ ಜಗತ್ತು ಇವತ್ತು ಲಕ್ಷ್ಮೀ ದೇವಿಯಿಂದ ಅನ್ನ ತಿಂತಾ ಇರೋದು. ಮಯಾಸೋ ಅನ್ನಮತ್ತಿಯೋ ವಿಪಶ್ಯತಿಯ ಪ್ರಾಣತ್ಯಯೀಂ ಶೃಣೋತ್ಯುಕ್ತಂ ಅಮ್ಮನಿ ಸೂಕ್ತ ಹೇಳುತ್ತೆ. ಮಯಾಸ ಅನ್ನಮತ್ತಿ, ಇವತ್ತು ಆ ಲಕ್ಷ್ಮೀ ದೇವಿ ಅಂತಂದ್ರೆ ಇಡೀ ಜಗತ್ತು ಅನ್ನ ತಿಂತಾ ಇರೋದು. ನನ್ನಿಂದ ಅನ್ನ ತಿಂದು ನನಗೆ ದ್ರೋಹ ಮಾಡತಕ್ಕಂಥವರು ಉಪಜೀವಿಕವಿರೋದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾವುದನ್ನ ಅವಲಂಬಿಸಿಕೊಂಡು ನಮ್ಮ ಕಾರ್ಯವನ್ನ ಮಾಡಿ ಅದಕ್ಕೆ ವಿರುದ್ಧವಾಗಿ ನಡೆದರೆ ಇದಕ್ಕೆ ಉಪಜೀವಿಕ ವಿರೋಧ ಅಂತ ಕರೀತಾರೆ. ಇಂದ್ರದೇವರು ಹೇಳುತ್ತಾರೆ, ತದ್ವತ್ ಅಮ್ಮ ಲಕ್ಷ್ಮೀದೇವಿ, ನಿನ್ನಿಂದ ಬದುಕಿ ನಿನಗೆ ವಿರೋಧ ಮಾಡ್ತಾ ಇದ್ದೀವಿ, ಕ್ಷಮಾ ಮಾಡು ಅಂತ ಹೇಳಿ ಆಮೇಲೆ ಕೃಷ್ಣ ಹೇಳ್ದ, ಇಂದ್ರ ಕೊಡ್ತಿಯಾಗಿ ಯುದ್ಧಕ್ಕೆ ಬರ್ತೀಯ. ಅಷ್ಟ ದಿಕ್ಪಾಲಕರು ಕೂಡ ರುದ್ರದೇವರ ಸಹಿತರಾಗಿ ಯುದ್ಧ ಮಾಡಿದ್ದಾರೆ ಕೃಷ್ಣನ ಜೊತೆಯಲ್ಲಿ. ಅನಾಯಾಸವಾಗಿ ಭಗವಂತ ಸೋಲಿಸ್ತ. ಹಾಗೆ ಇಂದ್ರದೇವರು ಹೇಳ್ತಾರೆ, ಸ್ವಾಮಿ ಏನ್ ಬೇಕಾದ್ರೂ ತಗೊಂಡೋಗು, ಐರಾವತ ತಗೊಂಡೋಗು, ಪಾರಿಜಾತ ತಗೊಂಡೋಗು, ನಂದನವನ ತಗೊಂಡೋಗು, ಏನ್ ಬೇಕಾದ್ರೂ ತಗೊಂಡೋಗು, ಮತ್ತೆ ಯಾವಾಗ ಸ್ವಾಮಿ ನೀನೇನಾದರೂ ಈ ಪಾರಿಜಾತ ವೃಕ್ಷವನ್ನ ತಗೊಂಡ್ಬಿಟ್ಟೋದ್ರೆ ನಿಮ್ ಭೂಮಿ ಇದೆಯಲ್ಲ ಅದೇ ಸ್ವರ್ಗ ಸದೃಶ ಆಗ್ಬಿಡ್ತದೆ. ಅದು ಸಾಮಾನ್ಯ ಅಲ್ಲ. ಅದು ಹರಿವಂಶದಲ್ಲಿ ವರ್ಣನೆ ಮಾಡ್ತಾರೆ ಪಾರಿಜಾತ ವೃಕ್ಷ ಎಂತದು ಅಂತ. ಆಮೇಲೆ ಯಾರು ಸ್ವರ್ಗಕ್ಕೆ ಬರೋದೇ ಇಲ್ಲ, ನಿಮ್ ಭೂಮಿನೇ ಸ್ವರ್ಗ ಆಗುತ್ತೆ. ನಮ್ ಸ್ವರ್ಗಕ್ಕೆ ಆ ಒಂದು ಕೀರ್ತಿನೇ ಹೊರಟೋಗುತ್ತೆ. ಅದಕ್ಕೆ ಬೇಡ ಅಂತಾನೆ ಹೊರತು ಎಲ್ಲ ನಿಂದೆ ತಗೊಂಡು ಹೋಗ್ಬೋದು. ಆಗ ಭಗವಂತ ಯೋಚನೆ ಮಾಡಬೇಡ ಇಂದ್ರ, ಪರಿಸಮಾಪ್ತಿ ಮಾಡುವ ತನಕ ಅದಿರುತ್ತೆ ದ್ವಾರಕಾಪಟ್ಟಣದಲ್ಲಿ. ನಾನು ಅವತಾರ ಪರಿಸಮಾಪ್ತಿ ಮಾಡಿದಂಗೆ ಅದಾಗಲೇ ಬಂದ್ಬಿಡುತ್ತೆ ನಿನ್ನ ನಂದನವನ ಅಂತಕ್ಕಂತಹ ಸ್ವರ್ಗ ಲೋಕಕ್ಕೆ ಯೋಚನೆ ಮಾಡಬೇಡ ಅಂತೇಳಿ ಭಗವಂತ ಪಾರಿಜಾತ ವೃಕ್ಷವನ್ನು ತಗೊಂಡು ಸತ್ಯಭಾಮಾದೇವಿಯ ಪ್ರಾಂಗಣದಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು, ಎದುರು ಬಂದವರನ್ನು ನೋಡ್ತಾ ಇರ್ತಕ್ಕಂತಹ ವಿಷಯ, ಅದನ್ನು ನಿರೂಪಣೆ ಮಾಡಿದ ಮೇಲೆ ಭಗವಂತ ತಪಸ ಆರಾಧ್ಯ ದೇವದೇವೇಶಂ ಶಂಕರಂ ಲೋಕಶಂಕರಂ ತಪಸ ಕೋಶಯಿತ್ವಾ ಚ ಕೈಲಾಸ ಗಿರಿವಾಸಿನಂ ರುಕ್ಮಿಣ್ಯಾಂ ತನಯಂ ಲೇವೆ ದಗ್ಧಂ ಕಾಮಂ ಪುನರ್ಹರಿ. ಎಲ್ಲ ಪ್ರಾರ್ಥನಾಟಿಕೆ ದಶಮಸ್ಕಂದದಲ್ಲಿ ಇದಕ್ಕ ರುಕ್ಮಿಣಿ ದೇವಿ ಕಲಾ ಸತ್ಯಭಾಮ ದೇವಿ ಏನ್ರಿ ಲಕ್ಷ್ಮೀ ಅವತಾರ ಅಂತೀರಾ, ನಮ್ಮ ತರ ಪಾರಿಜಾತ ವೃಕ್ಷ ಕೊಡು, ಅತ್ತೆ ಕೊಡು, ಇತ್ತೆ ಕೊಡು ಕೇಳ್ತಾರೆ. ಇದು ಲಕ್ಷ್ಮೀ ದೇವಿ ಮೇಲೆ ಬಂದಿರೋ ಆಪಾದನೆ. ಈ ಮುಂದೆ ಬಂದಿದ್ದು ಒಂದು ದಿವಸ ರುಕ್ಮಿಣಿ
ಹೇಳಿದ್ರು, ಸ್ವಾಮಿ ನಿನ್ನಂತೆ ಸುಂದರವಾದ ಒಳ್ಳೆ ರೂಪ ಇರ್ತಕ್ಕಂಥ, ಜ್ಞಾನ ಇರ್ತಕ್ಕಂಥ, ಶೌರ್ಯ, ವೀರ್ಯ, ಧೈರ್ಯ ಎಲ್ಲ ಇರ್ತಕ್ಕಂಥ ಒಳ್ಳೆ ಸಂತಾನ ಬೇಕು ನನಗೆ ನಿನ್ನಿಂದ ಅಂತ ಭಗವಂತ ಹೇಳ್ದ. ಅವಶ್ಯ ಕೊಡ್ತೀನಿ, ಆದ್ರೆ ಒಂದು ರುಕ್ಮಿಣಿ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನ ತಪಸ್ಸು ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆ ತಪಸ್ಸಿನಿಂದ ರುದ್ರದೇವರನ್ನ ಮೆಚ್ಚಿಸಿ ಅವರ ಅನುಗ್ರಹದಿಂದ ನಿಮಗೆ ಸಂಸಾರ ಕೊಡ್ತೀನಿ ಅಂತ ಭಗವಂತ ಎಲ್ಲ ಇಟ್ಕೊಂಡ್ಬಿಟ್ಟಿರೋದನ್ನ. ರುದ್ರದೇವರ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದವರು ಎಲ್ಲ ಈ ಇನ್ಸಿಡೆಂಟ್ ತಗೊಂಡಿದ್ದಾರೆ, ಅದರಲ್ಲಿ ತೋರಿಸ್ತಾರೆ ಇದನ್ನೆಲ್ಲ. ಶ್ರುತಿ ತತ್ವ ಪ್ರಕಾಶಕ, ಹರಿಭಕ್ತಿರಥ, ಸರಸಭಾರತಿ ವಿಲಾಸ ಎಲ್ಲ ಕಡೆ ಗೊತ್ತಾಗಲ್ಲ ಇದನ್ನ. ಅಲ್ಲ, ನಿಮ್ಮ ನಾರಾಯಣ ಅಂತಿರ ಕೃಷ್ಣನ ಅವನೇ ರುದ್ರದೇವರನ್ನ ಆರಾಧನೆ ಮಾಡಿ ಪಡೆದಿದ್ದಾನೆ ಅಂತ ಮೇಲೆ ಸಂತಾನ ಗೋಪಾಲಕೃಷ್ಣ ಯಂತ್ರ ಅಂತ ಬೇರೆ ಬಂದಿದೆ ನಮ್ದು. ಮಕ್ಕಳ ದೇವರು ಸಂತಾನ ಗೋಪಾಲಕೃಷ್ಣ ಯಂತ್ರ ಕಟ್ಟಿಸ್ಕೊಳ್ಳಿ ಅಂತ. ಇವತ್ತು ಯಾರಿಗೆ ಸಂತಾನ ಬೇಕು ಅಂತ ಗೋಪಾಲಕೃಷ್ಣನ ಯಂತ್ರ ಕಟ್ಟಿಸ್ಕೊತೀರಾ, ಆ ಗೋಪಾಲಕೃಷ್ಣನೇ ನಮ್ಮ ರುದ್ರದೇವರನ್ನ ಆರಾಧನೆ ಮಾಡಿ ಮಗನ ಪಡೆದಿರೋದು. ಸ್ವಲ್ಪ ಭಾಗವತ ನೋಡ್ರಿ, ಭಾಗವತ ಸಾತ್ವಿಕ ಪುರಾಣ ಅಲ್ವೇನೋ, ಭಾಗವತ ಪರಮ ಪ್ರಮಾಣ ಅಲ್ವೇನೋ ನೋಡಿ, ಅದರಲ್ಲೇ ಇದನ್ನು ತೋರಿಸ್ತಾರೆ ಅವರು. ವದರಾಜ ಸ್ವಾಮಿಗಳು ಇದಕ್ಕೆಲ್ಲ ಉತ್ತರ ಕೊಡೋದ್ರಲ್ಲಿ ಮಹಾಸಮರ್ಥಿ, ಎಷ್ಟು ಸುಂದರವಾಗಿ ಕೊಡ್ತಾರೆ. ಅಪ್ಪ ನೀನೇನೋ ಇಷ್ಟು ನೋಡ್ಬಿಟ್ಟು ಭಗವಂತ ಹೋದ ಆರಾಧನೆ ಮಾಡಿದ, ಹರಿವಂಶದಲ್ಲಿದೆ, ಇದೆಲ್ಲ ವಿಸ್ತಾರವಾದ ಕಥೆ. ರುದ್ರದೇವರು ಹೇಳಿದ್ರು, ಸ್ವಾಮಿ ನನ್ನಿಂದ ಏನು ನಿನಗೆ ಸಂತಾನ, ನಿನ್ನ ಮೊಮ್ಮಗನೇ ನಾನು, ನಿನ್ನಿಂದ ಉತ್ಪನ್ನವಾದ ಬ್ರಹ್ಮದೇವರಿಂದ ಉತ್ಪನ್ನನಾದನು ನಾನು, ನನಗೇನು ನೀನು ತಪಸ್ಸು ಮಾಡೋದು? ಏನ್ ಮಾಡಿದ್ರು ಗೊತ್ತಾ ರುದ್ರದೇವರು? ವಾದಿರಾಜರು ವೇದ ಉದಾಹರಣೆ ಮಾಡಿ ತೋರಿಸ್ತಾರೆ ಈ ಸಂದರ್ಭದಲ್ಲಿ. ಇಂತಹ ಪ್ರಕರಣಗಳನ್ನೆಲ್ಲ ಡೀಲ್ ಮಾಡೋದ್ರಲ್ಲಿ ವಾದಿರಾಜ ಸ್ವಾಮಿಗಳು ಸಿದ್ಧಹಸ್ತರು. ಒಂದು ಚೂರು ದೋಷ ಬರ್ಬೋದು, ಹಂಗೆ ದಶಸ್ಕಂದ ಕೇಳಬೇಕು. ಇಲ್ಲಿ ರುದ್ರದೇವರು ಸರ್ವೋತ್ತಮ ಆಗ್ಬಿಟ್ರೆ ಕೃಷ್ಣ ಕೆಳಗಡೆ ಆಗ್ಬಿಟ್ಟ. ಇದ್ರ ಪ್ರಕಾರ ಬೆಳಗ್ಗೆಯಿಂದ ಭಾಗವತ ಕೃಷ್ಣಾರ್ಪಣ ವಸ್ತು ಆಗ್ಬಿಡುತ್ತೆ. ಹಿಂಗೆ ತಿಳ್ಕೊಂಡ್ರೆ ಹೇಳ್ತಾರೆ, ಕೃಷ್ಣ ಪರಮಾತ್ಮ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದು ಅವ್ರು ದೊಡ್ಡವರು ಅಂತಲ್ಲ, ನಿಮ್ಗೆ ನಮಸ್ಕಾರ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತಿಳ್ಕೊಂಡ್ರಿ, ನಮ ಅಂದ್ರೆ ಏನದು? ಏಕಾಕೃತವಾದ ಬರೀತಾರೆ ನ್ಯಾಯಸುಧಾದಲ್ಲಿ. ನಮಸ್ಕಾರ ಅನ್ನೋದು ಮಾನಸಿಕ ಕ್ರಿಯೆ, ಅದು ಮನಸ್ಸಿನಲ್ಲಿ ಮಾಡುವ ಅನುಸಂಧಾನ. ಅದು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗೋದು ಈ ದೀರ್ಘ ದಂಡ ಮಾಡ್ತಾರ. ಸುಮ್ಮನೆ ನೆಲದ ಮೇಲೆ ಉದ್ದಕ್ಕೆ ಮಲ್ಕೊಂಬೋದು ನಮಸ್ಕಾರ ಅಲ್ಲ, ಎಣ್ಣೆ ಹೊಡ್ಕೊಂಬೋದು ನಮಸ್ಕಾರ ಅಲ್ಲ, ಹಿಂಗ ಅನ್ಕೋಬೋದು ಹಂಗ ಅನ್ಕೋಬೋದು ಅದು ನಮಸ್ಕಾರ ಅಲ್ಲ. ನಮಸ್ಕಾರ ಮನ ನಮ ನಮ ರಿವರ್ಸ್ ಮಾಡಿಬಿಟ್ರಿ ಮನ ಆಗುತ್ತದು. ಅದು ಮನಸ್ಸಿನ ವ್ಯಾಪಾರ. ಅದು ಮನಸ್ಸಿನಲ್ಲಿ ನೀವು ನನಗಿಂತ ಉತ್ತಮರು ಅಂತ ತಿಳ್ಕೊಂಬೋದಿಲ್ಲ, ಇದೇ ನಮಸ್ಕಾರ. ನಾನು ನಿಮಗಿಂತ ಕಡಿಮೆ, ಇದು ಮನಸ್ಸಿನಲ್ಲಿ ಚಿಂತನೆ ಬಂದ್ಬಿಡುತ್ತೆ. ಇದು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗೋದು ಇದು ಆಕ್ಷನ್ ಅಷ್ಟೇ. ಸಾಷ್ಟಾಂಗ, ಅಷ್ಟಾಂಗ, ಪಂಚಾಂಗ, ದೀರ್ಘದಂಡ, ಕರಚರಣಗಳ ಸಂಯೋಗ, ಆ ನಮಸ್ಕಾರದ ಚಿಂತನೆಯಿಂದ ನೀವು ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿ ಅಂತ ಗೊತ್ತಾಗೋದು ಅಷ್ಟೇ. ಅದು ನಮಸ್ಕಾರ ಅಲ್ಲ ನೋಡಿ, ಒಳಗಡೆ ಚಿಂತನೆ ಇದು. ರುದ್ರದೇವರು ಏನ್ ಮಾಡ್ತಾರಂತೆ, ಕೃಷ್ಣ ನಮಸ್ಕಾರ ಮಾಡಿದಾಗ ತುಂಬಾ ನಾಚಿಕೆ ಆಗ್ಬಿಡ್ತಂತೆ ರುದ್ರದೇವರಿಗೆ. ಅಲ್ಲೋ ಸ್ವಾಮಿ, ನೀ ಬಂದು ನನಗೆ ನಮಸ್ಕಾರ ಮಾಡೋದೇನು? ಪರಮಾತ್ಮ ಹೇಳ್ದ, ರುದ್ರಾಜ್ ನಿಜವಾಗ್ಲೂ ಮಾಡ್ತಾ ಇಲ್ಲ, ನಾಟಕ ಇದು, ಡೋಂಟ್ ವರಿ ಇಲ್ಲ. ಸ್ವಾಮಿ ನೀನ್ ನಾಟಕನ ಮಾಡು, ಡ್ರಾಮಾಕ್ಕನ ಮಾಡು, ಯಾವ್ದಕ್ಕನ ಮಾಡು, ನನ್ ನಮಸ್ಕಾರ ಅಂತೂ ಮಾಡ್ಬಿಟ್ಟಿರಲ್ಲ, ಅದೇ ತಪ್ಪು. ನಿನ್ ಕೈ ಮಾಡಿಸ್ಕೊಡಿದ್ದೆ ದೊಡ್ಡ ತಪ್ಪು. ಆಗ ಭಗವಂತ ಹೇಳದಂತೆ, ಯೋಚನೆ ಮಾಡಬೇಡ, ನೀನು ನನಗೆ ಮಾಡಿಬಿಡು. ರುದ್ರದೇವರು ಮತ್ತೆ ನಮಸ್ಕಾರ ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಎಲ್ಲ ಋಷಿಗಳ ಸಮಕ್ಷಮದಲ್ಲಿ ಮಾಡಿದ್ದಾರೆ. ಇದನ್ನ ವೇದ ಕೊಟ್ಟು ಸಮರ್ಥನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಋಗ್ವೇದದಲ್ಲಿ ಬಂದಿರೋ ಪ್ರಕರಣ ಇದು. ಶಿವ ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ, ಭಾಗವತದಿಂದ ನಿರ್ಮಾಣ ಮಾಡಬೇಡ್ರಿ. ಭಾಗವತದಲ್ಲಿ ಒಂಥರ ಇರುತ್ತೆ, ಭಾಗವತದಲ್ಲಿ ಒಂಥರ ಇರುತ್ತೆ. ಎಲ್ಲಿಂದ ಮಾಡಬೇಕು ಅಂದಾಗ ವೇದವನ್ನ ಕೊಡ್ತಾರೆ. ಕುಮಾರಶ್ಚಿತ್ ಪಿತರಂ ವಂದಮಾನ
ಅದಕ್ಕೆ ಆ ವೇದ ದೀರ್ಘವಾಗಿ ಎಳೆದು ಹೇಳ್ತಾ ಇದ್ದಂತೆ ಅದು ನಾನಾಮ ನನಾಮ ಸಾಕಾಗಿತ್ತು ನಾನಾಮ ರುದ್ರೋ ನಾನಾಮ ಹರಿಭಕ್ತಿ ಲತ ಅಂತ ವಾದರಾಜ ಸ್ವಾಮಿಗಳು ಒಂದು ಗ್ರಂಥ ಇದೆ ಅದನ್ನು ನೋಡಿ ಬರೀತಾರೆ ಈ ಇನ್ಸಿಡೆಂಟ್ ಅಲ್ಲೇ ತಗೊಂಡ್ಬಿಡ್ತಾರೆ ಇದೆಲ್ಲ ಬಹಳ ಮುಖ್ಯ ದಶಮಸ್ಕಂದದಲ್ಲಿ ಅವರೇನ್ ಹೇಳಿದ್ರು ನಿಮ್ಮ ಕೃಷ್ಣ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದು ಹೇಗೆ ನಾಟಕನೋ ನಮ್ಮ ರುದ್ರದೇವರು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದು ನಾಟಕ ಅಂದರು ಅಲ್ಲ ಅಂದ್ರು ವಾದರಾಜರು ರುದ್ರದೇವರು ಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾರೆ ಕೃಷ್ಣ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದು ಮಾತ್ರ ನಾಟಕ ಅದನ್ನು ವೇದ ಹೇಳ್ತಾ ಇದೆ ನಾಮ ಆ ನಕಾರವನ್ನು ಎಳೆಯುವುದರ ಮೂಲಕ ಅದು ಜ್ಞಾನ ಭಕ್ತಿ ವೈರಾಗ್ಯ ಸಹಿತವಾಗಿ ಮಾಡ್ಯಾರೆ ರುದ್ರದೇವರು ಅವ್ರು ಮಾಡಿದ್ದು ನಾಟಕ ಅಲ್ಲ ಅಂತ ತೋರಿಸ್ತಾರೆ ವಾದರಾಜರು ಇದೆಲ್ಲ ಬಹಳ ಸುಂದರವಾಗಿರ್ತಕ್ಕಂತಹ ಪ್ರಣಯ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರೆಲ್ಲ ತೋರಿಸ್ತಾರೆ ತಕ್ಷಣದಲ್ಲಿ ಭಗವಂತ ತನ್ನ ಉದರದಿಂದ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿ ಕಳಿಸಿ ಅಲ್ಲಿರ್ತಕ್ಕಂಥ ದೈತ್ಯರನ್ನು ಸಂಹಾರ ಮಾಡಿ ಮತ್ತೆ ಉದರದ ತಗೊಂಡ್ಬಿಡ್ತಾನಂತೆ ಭಗವಂತ ರುದ್ರದೇವರ ಅನುಗ್ರಹ ಏನು ಬೇಕಾಗಿಲ್ಲ ಆದರೆ ಒಳ್ಳೆ ಸಂತಾನ ಆಗಬೇಕಾದ್ರೆ ರುದ್ರದೇವರ ಅನುಗ್ರಹ ಬೇಕು ದಾಂಪತ್ಯ ಚೆನ್ನಾಗಿರಬೇಕು ಅಂದ್ರೆ ಒಳ್ಳೆ ಸತ್ಸಂತಾನ ಆಗಬೇಕು ಅಂದ್ರೆ ನಿಮಗೆ ಪಾರ್ವತಿ ಪರಮೇಶ್ವರರ ಅನುಗ್ರಹ ಇರಬೇಕು ಶ್ರೀನಿವಾಸ ಕಲ್ಯಾಣದಲ್ಲಿ ಬಕುಳಾದೇವಿಯನ್ನ ಆಕಾಶರಾಜನಿಗೆ ಪಟ್ಟಣಕ್ಕೆ ಕಳಿಸುವಾಗ ಭಗವಂತ ಹೇಳ್ತಾನೆ ಅಮ್ಮ ಬೆಟ್ಟ ಕೆಳಗಿಳಿದು ಕಪಿಲ ತೀರ್ಥಕ್ಕೆ ಹೋಗಿ ಕಪಿಲೇಶ್ವರನಿಗೆ ನಮಸ್ಕಾರ ಮಾಡಿ ಶ್ರೀನಿವಾಸ ದೇವರಿಗೆ ಕಲ್ಯಾಣ ಆಗುವಂತೆ ಬೇಡ್ಕೊ ಅಂತಾನೆ ಅದು ಹಿಂಗೆ ಮಾಡ ಭಗವಂತ ಅಲ್ಲಿಗೆ ಬೇಗ ಕಲ್ಯಾಣ ಆಗುವಂತೆ ಕಪಿಲೇಶ್ವರನ್ ಕೇಳ್ಕೋ ನೋಡ ಅದು ಇದೇ ಪ್ರಾಬ್ಲಮ್ ಬಂತು ಅದು ಇದೇ ಉತ್ತರ ಎಲ್ಲೆಲ್ಲಿ ಭಗವಂತ ರುದ್ರದೇವರಿಗೆ ನಮಸ್ಕಾರ ಮಾಡಿದ್ದಾನೆ ಅಲ್ಲಿ ರುದ್ರದೇವರು ದೊಡ್ಡವರು ಅಂತ ಖಂಡಿತ ಭಾವಿಸಬೇಡ್ರಿ ಭಗವಂತ ಮಾಡಿದ್ದು ಮತ್ಯಾವತಾರ ಸ್ತ್ರೀಯ ಮತ್ಯ ಶಿಕ್ಷಣ ರಕ್ಷೋವರ ಏವ ನ ಕೇವಲಂ ವಿಭೋ ಶ್ರೀಮದಾಚಾರ್ಯ ಬರೀತಾರೆ ಆಮೇಲೆ ಭಗವಂತ ಪ್ರದ್ಯುಮ್ನ ಅಂತಕ್ಕಂತಹ ಮಗನನ್ನು ಪಡೆದು ಹಿಂದೆ ಏನು ಕಾಮ ಸುಖವಿದ್ದ ರುದ್ರದೇವರ ಕಣ್ಣಿನಿಂದ ಅವನೇ ಪ್ರದ್ಯುಮ್ನ ಅಂತಕ್ಕಂಥ ರೂಪದಿಂದ ಭಗವಂತನಿಗೆ ಜ್ಯೇಷ್ಠ ಪುತ್ರನಾಗಿ ಬರ್ತಾ ಇದ್ದಾನೆ ಆ ಪ್ರದ್ಯುಮ್ನಿಗೆ ರುಕ್ಮಿಣಿಯ ಮಗಳು ರುಕ್ಮವತಿ ತೋಳು ಕೊಟ್ಟು ಲಗ್ನ ಮಾಡಿಸ್ತಾರೆ ಭಗವಂತ ಅದಕ್ಕೆ ರುಕ್ಮಿಣಿಯನ್ನು ಹಂಗೆ ಉಳಿಸಿದ್ದ ಅವರ ಮಗಳನ್ನು ಕೊಟ್ಟು ಲಗ್ನ ಮಾಡಿಸಿ ಅಲ್ಲಿ ಅನಿರುದ್ಧ ಅಂತಕ್ಕಂತಹ ಮಗ ಹೋಗ್ತಾ ಇದ್ದಾನೆ ಆ ಅನಿರುದ್ಧನಿಗೆ ಬಾಣಾಸುರನ ಮಗಳು ಉಷಾದೇವಿ ಅದೊಂದು ದೊಡ್ಡ ಕಥೆ ಅದು ಆ ಉಷಾ ಸ್ವಯಂವರ ಅಂತಾನೆ ಅದು ಅವಳ ಸ್ನೇಹಿತೆ ಚಿತ್ರಲೇಖ ಅವಳು ಬರತಕ್ಕಂಥ ಚಿತ್ರ ಎಲ್ಲ ನೋಡಿ ಅವಳು ಚಿತ್ರ ಬಂದು ಅವಳು ಹುಡುಕಿ ಅವಳು ಬಂದು ಆ ಮಲಗಿರ್ತಕ್ಕಂತಹ ಅನಿರುದ್ಧನನ್ನ ಹಂಗಂಗೆ ಕರ್ಕೊಂಡೋಗಿ ಉಷಾದೇವಿ ಹತ್ರ ಬಿಟ್ಟು ಅವರಲ್ಲಿ ಗಾಂಧರ್ವ ವಿವಾಹದಿಂದ ಲಗ್ನ ಮಾಡಿಕೊಂಡು ಅವರು ಬಾಣಾಸುರನ್ ಗೊತ್ತಾಗಿ ಅವನು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದು ಅವನ ಸಹಾಯಕ್ಕೆ ರುದ್ರದೇವರು ಬಂದು ರುದ್ರದೇವ ಕೃಷ್ಣನಿಗೆ ಯುದ್ಧಾಗಿ ಕಡೆಗೆ ರುದ್ರದೇವರ ಪ್ರಾರ್ಥನೆಯಂತೆ ಬಾಣಾಸುರನನ್ನು ಆಮೇಲೆ ಒಬ್ಬೊಬ್ಬ ಹೆಂಡತಿಯಲ್ಲೂ ಕೂಡ ಭಗವಂತನಿಗೆ ದಶದಶ ಪುತ್ರ 10 ಜನ ಮಕ್ಕಳು ಏನ್ ಆದರ್ಶ ಗೃಹಸ್ಥಾಶ್ರಮ ಭಗವಂತನದು 16,108 ಜನ ಹೆಂಡತಿಯರಲ್ಲಿ ಎಲ್ಲರದ್ದು 10 ಗಂಟೆ ಮಕ್ಕಳು ಒಬ್ಬೊಬ್ಬ ಹೆಣ್ಣು ಮಕ್ಕಳು ಅದು ಮೊದಲು 10 ಕಡೆ ಒಂದು ಹೆಣ್ಣು ಹಿಂಗೆ ಅದನ್ನೇ ವಾದರಾಜರು ಕೇಳಿದ್ರು ಹಿಂಗೆ ಲೆಕ್ಕ ಹಾಕಿ ಪಡೆಯಕ್ಕಾಗುತ್ತೆ ಮಕ್ಕಳನ್ನ ಅಂತಾರೆ ಲಕ್ಷ್ಮೀ ಶೋಭಾನಿಯಲ್ಲಿ ಅದರಿಂದಲೇ ಗೊತ್ತಾಗುತ್ತೆ ಭಗವಂತ ಅಂತ ಎಲ್ಲರಲ್ಲೂ ಒಬ್ಬರಿಬ್ಬರಲ್ಲ 16,108 ಜನರಲ್ಲೂ 10 ಜನ ಗಂಡು ಮಕ್ಕಳು ಒಂದು ಹೆಣ್ಣು ಏನ್ ಆಶ್ಚರ್ಯಕಾರಕ ಇರ್ತಕ್ಕಂಥದ್ದು ಗೃಹಸ್ಥಾಶ್ರಮ ಧರ್ಮ ನೋಡಬೇಕು ಆದ್ರೆ ಆಸೆ ಆಯ್ತಂತೆ ಈ ಒಬ್ಬ ಹೆಂಡತಿಯನ್ನ ಕಟ್ಕೊಡೋರೇ ಇಷ್ಟೆಲ್ಲ ಕಷ್ಟಪಡ್ತಾರೆ ಇವ್ರು 16,108 ಜನ ಹೆಣ್ಣು ಮಕ್ಕಳನ್ನ ಹೆಂಗ್ ಸಂಭಾಳಿಸ್ತಾನೆ ಅಷ್ಟು ಅರಮನೆಗಳು ಅಷ್ಟು ರೂಪಗಳು ಎಲ್ಲರ ಮನೆಯೂ ಇರುತ್ತೆ ಭಗವಂತ ಏಕಕಾಲಕ್ಕೆ ಇರೋಣಂತೆ ಒಂದಿನ ನಾಲ್ಕು ಆಶ್ಚರ್ಯ ಆಯ್ತು ಹೋಗಿ ನೋಡ್ಕೊಂಬರೋಣ ಅಂತ ಬಂದ್ರು ಒಬ್ಬರ ಮನೆಗೆ ಬಂದ್ರು ಕೃಷ್ಣ ಕೂತಿದ್ದ ಹೋದ ಪಾದಪೇಕ್ಷಾಣೆ ಮಾಡ್ದ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ದ ನಾಲ್ಕನೇ ಏನ್ ಬಂದಿದ್ರಿ ಅಂತ ಹಿಂಗೆ ನೋಡ್ಕೊಳ್ಳೋಣ ಅಂತ ಬಂದೆ ಕೂತ್ಕೊಳ್ಳಿ ಇಲ್ಲಿ ಸ್ವಲ್ಪ ಹೊತ್ತು ಹೋದ ಇಲ್ಲ ಇನ್ನು ತುಂಬಾ ಮನೆ ಇದೆ ಹೋಗ್ತೀನಿ ಇದ್ರು ಇನ್ನೊಂದು ಮನೆಗೆ ಹೋದ ಅದು ಮಗುನ ಆಡಿಸ್ತಾ ಕೊಡ್ತೀನಂತೆ ಭಗವಂತ ನೋಡಿ ಶಿಶು ಲಾಲೇತಿ ಭಾಗವತ ಹೇಳುತ್ತೆ ಒಂದು ಮಗುವನ್ನು ತೊಡೆ ಮೇಲೆ ಹಾಕೊಂಡು ಆಡಳಿಸ್ತಾ ಇದ್ದಂತೆ
ಕೃಷ್ಣ ಪರಮಾತ್ಮ ಬನ್ನಿ ನಾಲ್ಕರಿಂದ ಇದೆಲ್ಲ ಅಭ್ಯಾಸ ಇಲ್ಲ ಅಂತ ಸೀದಾ ಹೊರಟೋದು ಇನ್ನೊಂದು ಮನೆಗೆ ಹೋದ್ರು. ಅಭ್ಯಂಜನಕ್ಕೆ ಹೇಳ್ತಾ ಇದ್ದ ಭಗವಂತ ಸಿದ್ಧನಾಗ್ತಾ ಇದ್ದ. ಬಂಗಾರದ ಮನೆ ಮೇಲೆ ಕೂದಲು ಬಿಟ್ಬಿಟ್ಟು ಎಣ್ಣೆ ಹಚ್ಚಿಸ್ಕೊತಾ ಇದ್ದಾನೆ. ಇನ್ನೊಂದು ಮನೆಗೆ ಹೋದ್ರೆ ಪಾಠ ಹೇಳ್ಕೊಡ್ತಾ ಇದ್ದ. ಇನ್ನೊಂದು ಮನೆಗೆ ಹೋದ್ರೆ ಶಿಷ್ಯರ ಜೊತೆ ಮಾತಾಡ್ತಾ ಇದ್ದ. ಇನ್ನೊಂದು ಮನೆಯಲ್ಲಿ ಬೋಧನೆ ಕೊಡ್ತಾ ಇದ್ದ. ಒಂದು ಮನೆಯಲ್ಲಿ ತಾನೇ ಪುರಾಣ ಕೇಳ್ತಾ ಕೂತಿದ್ದಂತೆ ಭಗವಂತ. ಬನ್ನಿ ನಾಳೆ ಮಂಗಳ ಆಗಿರ್ತಾ ಹೋದ. ಎಷ್ಟೊಂದು ಮನೆ ಇದೆ ಅಂತ. ಇನ್ನೊಂದು ಮನೆಗೆ ಹೋದ್ರು ಭೋಜನ ಮಾಡಿಸ್ತಾ ಇದ್ದ. ಇನ್ನೊಂದು ಮನೆಗೆ ಹೋದ್ರೆ ಕತ್ತಿ ವರ್ಷ ಹೇಳ್ಕೊಡ್ತಾ ಇದ್ದಾನೆ ಆ ಶಿಷ್ಯರಿಗೆಲ್ಲ. ಇನ್ನೊಂದು ಮನೆಯಲ್ಲಿ ಬಲರಾಮ ದೇವರ ಜೊತೆ ಮಾತಾಡ್ತಾ ಇದ್ದಾನೆ. ಇನ್ನೊಬ್ಬರ ಮನೆಯಲ್ಲಿ ಉಪನಯನ ಮಾಡ್ತಾ ಇದ್ದ. ಇನ್ನೊಂದು ಮನೆಯಲ್ಲಿ ವಿವಾಹ ಮಾಡ್ತಾ ಇದ್ದ. ಇನ್ನೊಂದು ಮನೆಯಲ್ಲಿ ಬೇಟೆಗೆ ಹೋಗ್ತಾ ಇದ್ದಾನೆ ಅಲಂಕಾರ ಮಾಡ್ಕೊಂಡು. ಇನ್ನೊಂದು ಮನೆ ಮಲ್ಕೊಂಡಿದ್ದ, ಹೆಂಡತಿ ಕಾಲು ಹೊತ್ತಾ ಇದ್ದು. ಒಂದೊಂದು ಮನೆಯಲ್ಲಿ ಒಂದೊಂದು ಗೃಹಸ್ಥಾಶ್ರಮ ಧರ್ಮ ಯಜ್ಞ ಗೋದಾನ ಅಷ್ಟು ಮಾಡ್ತಾ ಇದ್ದ. ಆಶ್ಚರ್ಯ ಆಗೋಯ್ತು. ನಾನು ಏನೋ ಸ್ವಾಮಿ ಅಂದ್ರು. ಅದು ಭಗವಂತ ಹೇಳ್ದ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ. ನಾನು ಧರ್ಮ ಹೇಳೋನು ಆದರೆ ನಾನೇ ಆಚರಣೆ ಮಾಡದೆ ಇದ್ರೆ ಯಾರು ಮಾಡ್ತಾರೆ? ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಕೃಷ್ಣ ಹೇಗೆ ಮಾಡಿರ್ತಕ್ಕಂತಹ ಆದರ್ಶ ಪ್ರಭು. ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದ್ದ ಭಗವಂತ? ದಿನಚರಿ ಕೊಡ್ತಾರೆ ದಶಮಸ್ತಂಭದಲ್ಲಿ. ಬೆಳಗ್ಗೆ ಏಳೋಣಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾತರುತ್ಥಾಯ ಬ್ರಾಹ್ಮಿ ಮುಹೂರ್ತೆ ಚೋತ್ತಾಯ ವಾಯುಪಸ್ಪರ್ಶ ಮಾಡುವ ದದ್ಮೋ ಪ್ರಸನ್ನಕರಣ ದದ್ಯೋ ಪ್ರಸನ್ನಕರಣ. ಬೆಳಗ್ಗೆ ಎದ್ದು ಶೌಚಾಲಯಗಳು ಮಾಡಿಕೊಂಡು ಮುಖ ತೊಳ್ಕೊಂಡು ಭಗವಂತ ಧ್ಯಾನ ಮಾಡೋಣಂತೆ. ಮೆಡಿಟೇಷನ್, ಕೃಷ್ಣಂದೇ ಮೆಡಿಟೇಷನ್. ಏನ್ ಮಾಡ್ತಾ ಇದ್ದ? ತನ್ನದೇ ತಾನೇ ಧ್ಯಾನ ಮಾಡ್ಕೊಂಡಂತೆ. ಏನ್ ಧ್ಯಾನ ಮಾಡ್ತಾ ಇದ್ದ? ಸ್ವಲಕ್ಷಣೈ ಲಕ್ಷಿತ ಭಾವ ನಿವೃತ್ತೈ. ಶಾಸ್ತ್ರೀಯ ಪ್ರಮೇಯ ಅಂತ ಹೇಳ್ಬಿಡ್ತೀನಿ. ಎಲ್ಲ ದಶಮಸ್ಕಂದ ತುಂಬಾ ಚೆನ್ನಾಗಿ ಗೊತ್ತಿದೆ. ಭಗವಂತನಲ್ಲಿರ್ತಕ್ಕಂತಹ ಗುಣಗಳು ಸ್ವರೂಪಭೂತ ಗುಣಗಳ ಆಗಂತುಕ ಗುಣಗಳ ಅಂತ ನಮಗೆ ಅದ್ವೈತಗಳಿಗೆ ವಾಕ್ಯಾರ್ಥ ಇದೆ. ಬ್ರಹ್ಮ ನಿರ್ಗುಣ ಅದ್ವೈತ ಮತದಲ್ಲಿ. ಅವನ ಸ್ವರೂಪದಲ್ಲಿ ಯಾವ ಗುಣಗಳು ಇಲ್ಲ ಅಂತ ಅವರು. ಭಗವಂತನಲ್ಲಿರ್ತಕ್ಕಂತಹ ಗುಣಗಳೆಲ್ಲ ಭಗವಂತನಿಗಿಂತ ಅಭಿನ್ನ, ಭಗವಂತನಿಂದ ಅಭಿನ್ನ ಸ್ವರೂಪಭೂತವಾಗಿರ್ತಕ್ಕಂಥದ್ದು ಅಂತ ನಾವು ಹೆಂಗೆ ವಿಚಾರ ಮಾಡೋದು ಅಂತ ಬಂದಾಗ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಈ ಶ್ಲೋಕ ಉದಾಹರಣೆ ಮಾಡಿದರು. ಭಾಗವತದಲ್ಲಿ ಹೇಳಿದೆ ಭಗವಂತನ ಗುಣಗಳೆಲ್ಲ ಸ್ವರೂಪಭೂತ ಗುಣಗಳು. ನ್ಯಾಯಸುಧಾರದಲ್ಲಿ ಟೀಕಾರಾಯರು ಅದನ್ನು ವಿಸ್ತಾರ ಮಾಡಿಬಿಟ್ರು. ಅದರ ಮೇಲೆ ಒಂದು ಗ್ರಂಥ ಬಂದ್ಬಿಡ್ತು ಈಗ, ಆಕ್ಷೇಪ ಗ್ರಂಥ. ಅದೇ ಧ್ವಾಂತ ನಿರಾಸ. ನ್ಯಾಯಕ್ಕೆ ಖಂಡನಾಗಿ ಬಂದಿರೋದು ಧ್ವಾಂತ ನಿರಾಸ. ಅದನ್ನು ಖಂಡನೆ ಮಾಡಿದ್ದಾನೆ. ಇದನ್ನ ಶ್ರೀಮದ್ ಆಚಾರ್ಯರು ಈ ಭಾಗವನ್ನ, ಟೀಕಾರಾಯರು ಈ ಭಾಗವನ್ನ ಧ್ವಾಂತ ನಿರಾಸಕಾರರು ಅವರು ಖಂಡನೆ ಮಾಡ್ತಾರೆ. ನೀವು ಅಲ್ಲಿ ಸ್ವಲಕ್ಷಣ ಅಂತ ತಗೊಂಡಿದ್ದೀರಾ. ಸ್ವಲಕ್ಷಣ ಅಂದ್ರೆ ಸ್ವರೂಪಭೂತ ಲಕ್ಷಣ ಅಂತ ಅರ್ಥ. ಸ್ವರೂಪಭೂತ ಲಕ್ಷಣ ಅಂದ್ರೆ ಸ್ವರೂಪಭೂತ ಗುಣ ಅಂತ ಆಚಾರ್ಯರು ಇದನ್ನ ಪ್ರಮಾಣವಾಗಿ ಕೊಟ್ಬಿಟ್ರು. ಭಗವಂತನ ಗುಣಗಳು ಸ್ವರೂಪಭೂತ ಗುಣಗಳು ಅಲ್ಲ. ಈ ಪಾಠನೇ ಇಲ್ಲ ಅಂತ ನಾವು ಅದ್ವೈತಿಗಳು. ಇದು ಮಾಧ್ವರು ಮಾತ್ರ ಹೇಳೋ ಪಾಠ. ಯಾವ ಟಿಪ್ಪಣಿಗಾದರೂ ಈ ಪಾಠ ಹಿಡಿದಿಲ್ಲ. ಸ್ವಶಕ್ತಿ ಅಂತಲೇ ಎಲ್ಲರೂ ಹಿಡಿದಿರೋದು. ಇವತ್ತು ಗೋರಖ್ಪುರ್ ಪ್ರೆಸ್ ತೆಗೆದು ನೋಡ್ರಿ, ಉತ್ತರ ಭಾರತದ ತೆಗೆದು ನೋಡ್ರಿ, ಯಾವ ಭಾಗವತ ತೆಗೆದು ನೋಡ್ರಿ, ಸ್ವಶಕ್ತಿ ಅಂತಿದೆ. ಈ ಮಾಧ್ವ ಪಾಠದಲ್ಲಿ ಮಾತ್ರ ಸ್ವಲಕ್ಷಣ ಅಂತಿದೆ. ನಿಮ್ದು ತಪ್ಪು ಹೋಗ್ಬಿಟ್ಟು ಆ ಪಾಠನೇ ಇಲ್ಲ. ಅದನ್ನು ಹೇಳ್ಕೊಂಡು ನೀವು ಸಮರ್ಥನೆ ಮಾಡ್ತಾ ಇದ್ದೀರಾ ಅಂತ ದೊಡ್ಡ ಆರೋಪ. ಈ ಭಾಗವತಕ್ಕೂ ನಮ್ಮ ವಾಕ್ಯಾರ್ಥಕ್ಕೂ ದೊಡ್ಡ ಕನೆಕ್ಷನ್ ಇರಲಿ. ಅದಕ್ಕೆಲ್ಲ ಏನು ಉತ್ತರ ಕೊಡಬೇಕು, ಉತ್ತರ ಕೊಡೋ ವ್ಯವಸ್ಥೆ ಮಾಡುವ ತೊಂದರೆ ಇಲ್ಲ. ಬೆಳಗ್ಗೆ ಇದ್ದು ತನ್ನ ಸ್ವರೂಪಭೂತವಾದ ಲಕ್ಷಣವನ್ನು ಭಗವಂತ ಚಿಂತನೆ ಮಾಡ್ತಾ ಇದ್ದ ಅಂತ ಹೇಳಿ ಅವನ ದಿನಚರಿಯನ್ನು ಹೇಳಿ ಪಾಂಡವರ ಕೈಯಲ್ಲಿ ಭಗವಂತ ರಾಜಸೂಯ ಯಾಗವನ್ನು ಮಾಡಿಸಿ ಆ ಸಂದರ್ಭದಲ್ಲಿ ಭೀಮಸೇನ ದೇವರ ಕೈಯಿಂದ ಜರಾಸಂಧನನ್ನು ಸಂಹಾರ ಮಾಡಿಸಿ ನಭೂತೋ ನ ಭವಿಷ್ಯತಿ ಎನ್ನುವ ತರ ಪಾಂಡವರ ಕೈಯಿಂದ ರಾಜಸೂಯ ಯಾಗ ಮಾಡಿಸಿ ಭಗವಂತ ಆ ಸಮಯದಲ್ಲಿ ದುರ್ಯೋಧನ ಸಭೆಯಲ್ಲಿ ಅವಮಾನಿತನಾಗಿ ನೀರಿಲ್ಲದೆ ಇರೋ ಜಾಗದಲ್ಲಿ ನೀರಿದೆ ಅನ್ಕೊಂಡು, ನೀರಿದ್ದ ಜಾಗದಲ್ಲಿ ನೀರಿಲ್ಲ ಅನ್ಕೊಂಡು ಬಿದ್ದು ದ್ರೌಪದಿ ನಕ್ಕಿ ಶಕುನಿ ಮಾವಿನ ಸಹಾಯ ತಗೊಂಡು ದುರ್ಯೋಧನ ಜೂಜಿನಲ್ಲಿ ಪಾಂಡವರನ್ನು ಸೋಲಿಸಿ ಕಾಡಿಗೆ ಕಳಿಸಿ ಅರಣ್ಯವಾಸ ಅಜ್ಞಾತವಾಸ ಎಲ್ಲ ಮಾಡಿ ಬಂದು ರಾಜ್ಯ ಕೊಡದೆ ಅದೇ ಒಂದು ದೊಡ್ಡ ನೆಪ ಮಾಡಿಕೊಂಡು ಭಗವಂತ ಲಕ್ಷೋಹಿಣಿ ಬೆಟ್ಟದಲ್ಲಿ ಸೈನ್ಯವನ್ನು ಸಂಹಾರ ಮಾಡಿಸ್ತಾ ಇದ್ದಾನೆ ಭೂಭಾರ ಹರಣ ನಿಮಿತ್ತದಿಂದ.
ಅದನ್ನು ನಿರೂಪಣೆ ಮಾಡಿ ಬೇಕಾದಷ್ಟು ಮಹಿಮೆ ಇದೆ. ದಶಮಸ್ಕಂದ ಉತ್ತರಾರ್ಧದಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಭಗವಂತನ ಒಂದೊಂದು ಮಹಿಮಾ. ತ್ರಿಮೂರ್ತಿಗಳ ಪರೀಕ್ಷೆ, ಭಸ್ಮಾಸುರನನ್ನ ಭಗವಂತ ನಿಗ್ರಹ ಮಾಡಿದ್ದು, ದೇವಕಿ ದೇವಿಗೆ 6 ಜನ ಮಕ್ಕಳನ್ನ ತಂದು ಒಪ್ಪಿಸಿ ಅವಳ ವಿಶೇಷ ಆನಂದವನ್ನು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಕಡೆಯಲ್ಲಿ ಬರತಕ್ಕಂತಹ ಭಾಗನೇ ಶ್ರುತಿಗೀತ ಅಂತ. ಅದೆಲ್ಲ ಹೇಳೋದೇ ಇದೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ, ಸಾಕು. ಒಂದು ಮಾತ್ರ ಹೇಳಿರ್ತೀನಿ. ಭಾಗವತ ದಶಮಸ್ಕಂದದ ಪ್ರಾರಂಭದಲ್ಲಿ ಗರ್ಭಸ್ತುತಿ ಅಂತ ಒಂದು ಇಟ್ಟಿದ್ದಾರೆ ವೇದವ್ಯಾಸ ದೇವರು. ಅಂತ್ಯಭಾಗದಲ್ಲಿ ಶ್ರುತಿಗೀತ ಅಂತ ಒಂದು ಇಟ್ಟಿದ್ದಾರೆ. ಗರ್ಭಸ್ತುತಿ ಬ್ರಹ್ಮದೇವರು ಮಾಡುವ ಸ್ತೋತ್ರ, ಶ್ರುತಿಗೀತ ದುರ್ಗಾದೇವಿ ಮಾಡುವ ಸ್ತೋತ್ರ. ಯಾಕೆ ಆದ್ಯತೆಗಳಲ್ಲಿ ಹಂಗೆ ಮಾಡಿದ್ದಾರೆ ಅಂದರೆ, ಯಾರ್ಯಾರು ಕೃಷ್ಣನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊತಾರೆ ಹಾಗೆ ತಿಳಿಬೇಡಿ ಅಂತ ತೋರಿಸೋದಿಕ್ಕೇನೆ ಪ್ರಾರಂಭದಲ್ಲಿ ಗರ್ಭಸ್ತುತಿ ಇಟ್ಟು ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿದ್ದಾರೆ ಭಗವಂತನ. ಕಡೆಯಲ್ಲಿ ದುರ್ಗಾದೇವಿಯಿಂದ ಭಗವಂತನನ್ನ ಸ್ತೋತ್ರ ಮಾಡಿಸಿ ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಂಡು ಪ್ರಳಯ ಕಾಲದಲ್ಲಿ ಯಾರು ಮಲಗಿರ್ತಾರಲ್ಲ ಭಗವಂತ, ಅವನೇ ನಾರಾಯಣ, ಅವನೇ ಈ ಕೃಷ್ಣ ಅಂತ ತೋರ್ಸಕ್ಕೆ ಆದ್ಯಂತಗಳಲ್ಲಿ 2 ಹೆಣೆದು ಬಿಟ್ಟಿದ್ದಾರೆ ವೇದವ್ಯಾಸರು. ಈ ಮಣಿ ಪೋಣಿಸ್ತಾರೆ ನೋಡಿ ಹೆಣ್ಣು ಮಕ್ಕಳು, ಆ ನೈಲಾನ್ ಥ್ರೆಡ್ಗೆ ಮಣಿ ಪೋಣಿಸ್ಬಿಟ್ಟು ಅದು ಕಿತ್ತೋಗಬಾರದು ಅಂತೇಳಿ ಆ ಕಡೆ ಒಂದು ಗಂಟು ಈ ಕಡೆ ಒಂದು ಗಂಟು ಹಾಕಿಬಿಡ್ತಾರೆ. ಅದು ಮಣಿ ತಿರ್ಗಾ ಸರಿದು ಬಿಟ್ಟು ಜಾರಬಾರದು ಅಂತ. ಹಂಗೆ ಮಧ್ಯದಲ್ಲೆಲ್ಲ ಕೃಷ್ಣನ ಹೇಳಿ ಪ್ರಾರಂಭದಲ್ಲಿ ಒಂದು ಗಂಟು, ಕಡೆಯಲ್ಲಿ ಒಂದು ಗಂಟು ಇದೆ ಗರ್ಭಸ್ತುತಿ. ಪ್ರಾರಂಭದಲ್ಲಿ ಶ್ರುತಿಗೀತ, ಕಡೆ ಹಾಕ್ಬಿಟ್ಟು ಇಡೀ ಮಧ್ಯದಲ್ಲಿ ಬರ್ತಕ್ಕಂತಹ ಕೃಷ್ಣನ ಕಥೆ ಅದು ಸರ್ವೋತ್ತಮನಾದ ನಾರಾಯಣನ ಕಥೆಗೆ ಹೊರತು ಮನುಷ್ಯ ಅಲ್ಲ ಅಂತ ತೋರ್ಸಕ್ಕೆ ಆದಿಯಲ್ಲಿ ಒಂದು, ಅಂತ್ಯದಲ್ಲಿ ಒಂದು. ಅದು ಅಂತ್ಯದ ಗಂಟು ಇರುತ್ತಲ್ಲ, ಅದು ಗಂಟು ದೊಡ್ಡದಾಗಿ ಹಾಕಿರ್ತಾರೆ, ಮುಗಿದೋಯ್ತು ಪೋಣಿಸಲ್ಲ ಅಂತ. ಅದಕ್ಕೆ ಅದು ದುರ್ಗಾದೇವಿ ಮಾಡಿದ ಸ್ತೋತ್ರ. ಅವರಿಗಿಂತ ಚಿಕ್ಕವರಾದ ಇದು ಬ್ರಹ್ಮದೇವರು ಮಾಡಿದ ಸ್ತೋತ್ರ. ಜಯ ಜಯ ಜಗದಾಮರಿತ ಗೋಕೋಪಗೀತ ಯದಸಿತಮಾತ್ಮನ ಸಮವರುತ್ತ ವಯಸ್ಯ ಭಗ ಅಜ ಜಗದೋಕಸಾಂ ಅಖಿಲ ಶಕ್ತ್ಯವಬೋಧಕತೆ ಕ್ವಚದಯಾತ್ಮನ ಚರೇನು ಚರೇನ್ ನಿಗಮ. ಅದಾದ ಮೇಲೆ ಬಂದಿರತಕ್ಕಂಥದ್ದೇ ಕುಚೇಲೋಪಾಖ್ಯಾನ. ಯಾವುದನ್ನ ಹೇಳಿದ್ರು ದೊಡ್ಡ ಕಥೆನೇ, ಎಲ್ಲಾದ್ರೂ ಹಿಂಗೆ ತತ್ವ ಅಳಿಸ್ಬಿಟ್ಟಿದ್ದಾರೆ ಅವರು. ಕುಚೇಲೋಪಾಖ್ಯಾನ ಅಂದ್ರೆ ಇಡೀ ಸಾರ ಸಂಗ್ರಹ ಹೇಳಿಬಿಡ್ತೀನಿ. ಕೇವಲ 2 ನಿಮಿಷದಲ್ಲಿ ಹೇಳಿ ಅವರು ಏಕಾದಶ ಸ್ಕಂದಕ್ಕೆ ಪುರುಷೋತ್ತಮಾಚಾರ್ಯ ಬಂದಿದ್ದಾರೆ. ಎಲ್ಲ ವಿದ್ವಾಂಸರು ಕೂಡ ಈ ಪವಿತ್ರವಾಗಿರ್ತಕ್ಕಂತಹ ಏಕಾದಶಿಯಲ್ಲಿ ಸ್ವಾಮಿಯ ಪದಾರವಿಂದಗಳಲ್ಲಿ ಅವನ 2 ಅಕ್ಷರಗಳನ್ನ ಸಮರ್ಪಣೆ ಮಾಡಕ್ಕಷ್ಟೇ ಇಲ್ಲಿ ಅವಕಾಶ ಇದೆ ಹೊರತು ಸಮಗ್ರ ಭಾಗವತ ವಿಸ್ತಾರವಾಗಿ ಹೇಳೋದಲ್ಲ. ಎಲ್ಲರೂ ವಿದ್ವಾಂಸರು, ಎಲ್ಲ ಶ್ರೋತೃವರ್ಗ, ಭಕ್ತವರ್ಗ ಈ ಪವಿತ್ರವಾದ ಪ್ರಬೋಧಿನಿ ಏಕಾದಶಿ ದಿವಸ ಅವನ ಚರಿತ್ರೆಯನ್ನ, ದಾಮೋದರನೇ ಸಾಕ್ಷಾತ್ ಕೃಷ್ಣನೇ ದಾಮೋದರ, ಅವನಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ವಿದ್ಯೆಯನ್ನು ಅವನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡಲಿ ಅಂತಕ್ಕಂಥ ಒಂದು ಅವಕಾಶವೇ ಹೊರತು ಇದು ವಿಸ್ತಾರವಾಗಿ ಹೇಳಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅವರು ಕೂಡ ಏಕಾದಶಿ ಸ್ಕಂದ ಪರಮಪ್ರಮೇಯ ಭಾಗ, ಅದನ್ನು ಅವರು ನಿರೂಪಣೆ ಮಾಡ್ತಾರೆ. ಕಡೆಯಲ್ಲಿ ಕುಚೇಲೋಪಾಖ್ಯಾನ ಇದೆ. ಮಹಾಬಡವ ಆದರೆ ಮಹಾಭಕ್ತ, ದರಿದ್ರ, ಬ್ರಾಹ್ಮಣ್ಯ, ಬ್ರಹ್ಮ ತೇಜಸ್ವಿ, ಇಂದ್ರಿಯ ನಿಗ್ರಹ, ಸದಾಚಾರ ಸಂಪನ್ನ, ಒಳ್ಳೆ ಗೃಹಸ್ಥಾಶ್ರಮ ಧರ್ಮ ಪರಿಪಾಲನೆ ಮಾಡಿದ್ದಾನೆ. ದಾರಿದ್ರ್ಯ, ಜ್ಞಾನ ದಾರಿದ್ರ್ಯ ಇರಲಿಲ್ಲ, ಪೂಜಾ ದಾರಿದ್ರ್ಯ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದ. ಅವನು ಹೆಂಡತಿ ದಿನಾಲು ಕೇಳೋದು, ಸ್ವಾಮಿಯೇ ಕೃಷ್ಣನ್ ನೋಡ್ಕೊಂಡ್ರಿ, ದಾರಿದ್ರ್ಯ ಪರಿಹಾರ ಆಗುತ್ತೆ, ನಿಮ್ಮ ಸ್ನೇಹಿತ ಅಂತೀರಾ, ನಿಮ್ಮ ಜೊತೆ ಓದಿದ ಅಂತೀರಾ, ಲಕ್ಷ್ಮೀಪತಿ ಅಂತೀರಾ, ಬ್ರಾಹ್ಮಣರ ಕಡೆ ಬಹಳ ಪ್ರೀತಿ, ತನ್ನನ್ನೇ ತಾನು ಕೊಡ್ತೀನ ಅಂತಾರ. ಒಂದ್ಸಲ ಹೋಗ್ಬಾರ್ದು. ಇವನು ಎಂತವನು ಅಂದ್ರೆ ಜನಗಳನ್ನ ಕೇಳೋದಲ್ಲ, ಜನಾರ್ದನನ್ನು ಕೇಳಬಾರದು ಅನ್ನೋ ಗುಂಪಿಗೆ ಸೇರಿದವನು, ಪರಮಾತ್ಮನೂ ಕೇಳಬಾರದು. ನಾವೆಲ್ಲರಿಗೂ ಕೈ ಚಾಚಿಸ್ತೀವಿ, ನಮ್ದು ಬಿಡ್ರಿ. ಅವನು ಎಂತವನು ಗೊತ್ತಾ, ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ಅವನು ಕೊಟ್ಟಿದ್ರಲ್ಲಿ ಬದುಕಬೇಕು. ನಾವು ಕೇಳಬಾರ್ದು, ಪರಮಾತ್ಮನನ್ನು ಕೇಳಬಾರದು ಅನ್ನೋ ಗುಂಪಿಗೆ ಸೇರಿದವನು ಯಾರು? ಈ ಕುಚೇಲ. ನಾವೆಲ್ಲ
ಚಾಚಿದೆ ಅವನಂತಾರಲ್ಲ ಸುಧಾಮ ಕುಚೇಲ ಕೃಷ್ಣನನ್ನು ಕೇಳಬಾರದು. ಅವ್ನು ಗೊತ್ತಿದೆ ನಮ್ಗೆ ಸರ್ವಕೃಷ್ಣನಿಗೆ ನಮ್ಮ ಸ್ಥಿತಿ ಗೊತ್ತಿಲ್ಲೇನೋ, ಅವನೇ ಇಟ್ಟಿರೋದು. ಈ ಟ್ಯಾಂಕ್ ಇರೋದೇನೋ ಹರಿಗೆ ಅಂತ ಅವನು ಇಟ್ಟಿರೋದು ರಾಜಕ ಯಾವುದೋ ಜನ್ಮದಲ್ಲಿ ದಾನ ಮಾಡಿರಲಿಲ್ಲ, ಇಟ್ಟಿದ್ದಾನೆ. ಕೇಳಬಾರ್ದು ದೇವನು ದಿನ ಕೇಳಿ ಅಂತ ಅವಳು ಒಬ್ಬ ಕುಟುಂಬ ಅಡಿಗೆ ಮಾಡೋ ಕೆಲಸ ಜನವನು ಮಲಿನಂ ಶಾಂತಂ ಧಮನಿ ಸಂತತಂ ಅನ್ನತ್ತೆ ಭಾಗವತ. ಹೊಳೆಯ ಬಟ್ಟೆ ಉಟ್ಕೊಳ್ಳೇನೆ, ಆ ರೀತಿ ಇಲ್ಲ, ಅವನಿಗೆ ಉಪಚಾರ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ, ಆದರೆ ಬ್ರಹ್ಮ ತೇಜಸ್ಸು. ಇವರೆಲ್ಲ ಮೇಲಿಂದ ನೋಡ್ಬಿಟ್ರು ಅವ್ರ ಕಾಲಗಾರ. ಯಾರು ಹೊರಗಡೆ ಬಿಡ್ತಾರ ಅವನ್ನ? ಯಾರು? ನಾನು ಕೃಷ್ಣ ಜೊತೆ ಜನ ನೋಡೋದು ಮೇಲ್ಗಡೆ ಇರೋದು, ಇಷ್ಟೇ ವ್ಯತ್ಯಾಸ. ಅಲ್ಲಿಂದ ಬರ್ತಾ ಇದ್ದಾನೆ ಭಗವಂತ. ದೂರದಲ್ಲಿ ಕೂತಿದ್ದಾನು, ಶಯ್ಯಾಗ್ರಹದಲ್ಲಿ ಕೂತಿ ಪತ್ನಿಯೊಂದಿಗೆ ಓಡೋಡಿ ಬರ್ತಾ ಇದ್ದಾನೆ ಭಗವಂತ. ಕುಚೇಲ ಎಷ್ಟು ದಿವಸ ಆಗೋಯ್ತು ನಿನ್ನನ್ನು ನೋಡಿ. ಅಲಿಂಗನ ಮಾಡ್ಕೊತಾ ಇದ್ದಾನೆ ಸ್ವಾಮಿ ಪೀತಾಂಬರಧಾರಿ. ಇವನು ಕೊಳಕ ಬಟ್ಟೆ ಉಟ್ಕೊಂಡವನು. ಭಗವಂತ ಬಟ್ಟೆ ನೋಡಲಿಲ್ಲ, ಭಗವಂತ ಭಕ್ತಿ ನೋಡ್ದ. ಜನ ಬಟ್ಟೆ ನೋಡ್ತಾರೆ, ಜನಾರ್ದನ ಭಕ್ತಿ ನೋಡ್ತಾರೆ. ಅಲಿಂಗನ ಮಾಡ್ಕೊತಾನೆ, ಆನಂದ ಬಾಷ್ಪ ಸೋರ್ತ, ಒಳ ಕರ್ಕೊಡೋದ, ತಾನು ಕುತ್ಕೊಂಡ ಮಂಚದ ಮೇಲೆ ಕೂಡಿಸ್ಕೊಂಡ. ಹೆಂಡತಿಗೆ ಹೇಳ್ದ, ಬ್ರಾಹ್ಮಣರು ಬಂದಿದ್ದಾರೆ ಪದಪ್ರಶಾಂತಿ ಮಾಡುವ ಅಂತ. ಪದಪ್ರಶಾಂತಿ ಮಾಡ್ದ, ತಲೆ ಮೇಲೆ ಚೋಟನೆ ಮಾಡ್ಕೊಂಡ, ಬೀಸಣಿಕೆಯಿಂದ ಬೀಸ್ತಾ ಇದ್ದಾನೆ. ಹೆಂಡತಿಗೆ ಧೂಪ ದೀಪಾದಿಗಳು ಕೊಟ್ಟ, ಒಳ್ಳೆ ಊಟ ಹಾಕಿಸ್ದ. ಎಲ್ಲ ರಾತ್ರಿ ಎಲ್ಲ ಮಾತಾಡ್ತಾ ಇದ್ದಾನೆ ಕೃಷ್ಣ. ಚೆನ್ನಾಗಿ ಮಾಡ್ತಾ ಇದೆಯಾ? ಗುರುಕುಲ ವಾಸ ಮಾಡ್ತಾ ಇದ್ದು, ಮಳೆ ಬಂತು ಒಂದ್ ದಿವಸ, ಇಬ್ರು ಸಿಕ್ಕಾಕೊಂಡ್ವಿ ಕಾಡಲ್ಲಿ. ಗುರುಗಳು ಹುಡ್ಕೊಂಡ್ಬಂದ್ರು, ಎಲ್ಲಿದ್ದೀರೋ ಅಂತ. ನಾವು ಗಡಗಡ ಅಂತ ನಡೀತಾ ನಿಂತಿದ್ವಿ ಮರದ ಕೆಳಗೆ. ಬಾಜಿ ತಪ್ಪಿಕೊಂಡು ಎಷ್ಟು ಕಷ್ಟಪಡ್ತೀರಾ ಗುರುಕುಲ ವಾಸದಲ್ಲಿ, ನಿಮ್ಗೆ ಸಕಲ ವಿದ್ಯಾ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡೋದು ಅಲ್ವೇನೋ ಅಂತ ಕೇಳ್ದ ಇವನು. ಈ ಕೃಷ್ಣ ಜ್ಞಾಪಕ ಇದೆಯಾ ಕುಚೇಲ? ಎಲ್ಲ ಜ್ಞಾಪಕ ಇದೆ ಸ್ವಾಮಿ. ಆದ್ರೆ ಒಂದೇ ಒಂದು ನೀ ಹೇಳಿದ ಸರಿಯಲ್ಲ ಅಂತ. ಏನು ಅಂತ ನೋಡು, ಗುರುಗಳು ಆಶೀರ್ವಾದ ಮಾಡಿದ್ದು ನನಗೆ ನಿನಗಲ್ಲ ಅಂತ ಕುಚೇಲ. ಎಷ್ಟು ಜ್ಞಾನ ಇದೆ ನೋಡ್ರಿ ಅವನಿಗೆ. ಆ ಕುಚೇಲ ವ್ಯಾಖ್ಯಾನ ಸುಮ್ಮನೆ ಎಲ್ಲ ಹೇಳೋದು. ಈ ಜೀವನದಲ್ಲಿ ಭಗವಂತ ನಮ್ಗೆ ಹೆಂಗೆ ಪರೀಕ್ಷೆ ಮಾಡ್ತಾನೆ. ಮೋಕ್ಷ ಕೊಟ್ಬಿಡ್ತಾನ. ಸುಧಾಮ ಅಂದ್ರೆ ಮೋಕ್ಷ ಭಾಗವತಲ್ಲೇ ಇದೆ, ಮುಂದೆ ಮೋಕ್ಷ ಅವನಿಗೆ ಅಂತ. ಅಷ್ಟೇ ಅಲ್ಲ, ಕುಚೇಲ ವ್ಯಾಖ್ಯಾನ ಕೇಳಿದವರಿಗೆ ಮೋಕ್ಷ ಕೊಡ್ತಾನೆ ಅಂತಿದೆ. ಅವನು ಮುಕ್ತಿ ಅಷ್ಟು ಸುಲಭವಾಗಿ ಕೊಡ್ತಾನೆ ಅಂದ್ರಿ. ಪರಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಭಗವಂತ. ನೋಡಿ ನಾನು ಏನ್ ಹೇಳ್ತಾನೆ, ನಾವಿಬ್ರು ಓದ್ತಾ ಇದ್ವಿ ಅಲ್ವಾ ಕುಚೇಲ, ಇಬ್ಬರಿಗೂ ಆಶೀರ್ವಾದ ಮಾಡಿದಾಗ ಗುರುಗಳು ಎಲ್ಲ ವಿದ್ಯೆ ಬರಲಿ ಅಂತ ಕುಚೇಲ ಕರೆಕ್ಟ್ ಮಾಡ್ಬಿಟ್ಟ. ಸ್ವಾಮಿ ಆಶೀರ್ವಾದ ಮಾಡಿದ್ದು ನನಗೆ, ನಿನಗಲ್ಲ. ಇಡೀ ಜಗತ್ತಿಗೆ ಗುರು ನೀನು, ಚಂದೋಮಯ. ಆ ವೇದ ಏನು ಓದ್ತಾ ಇದ್ದೀವಿ ಅದು ನಿನ್ನನ್ನು ಹೇಳುತ್ತಾ ಇರೋದು. ಸ್ವಾಮಿ ವೇದ ಪ್ರತಿಪತ್ಯ ನೀನು, ನಿನಗ್ಯಾವ ಗುರುಗಳು, ನಿನಗ್ಯಾವ ವಿದ್ಯಾಭ್ಯಾಸ, ನಿನಗೇನು ಗುರುದಕ್ಷಿಣೆ? ನನಗೆ ಆಶೀರ್ವಾದ ಮಾಡಿದ್ದು ಟಿಕ್ ಕೊಟ್ಕೊಂಡ ಭಗವಂತ. ಗೆದ್ದಿ ಬಿಡು ಅಂತ. ಕಿಮ್ಮಪ್ಪ ಏನ್ ತಂದಿದ್ಯಾ? ಪತ್ರಂ ಪುಷ್ಪಂ ಭಗವಂತೋಯಂ. ತೆಗಿಯಕ್ ನಾಚಿಕೆ, ತಾನೇ ತೆಕ್ಕೊಂಡ ಭಗವಂತ. ಸ್ವಯಂ ಜಗ್ರಹ. ಒಂದು ಮುಷ್ಟಿ ಭಾಷೆ ಹಾಕೊಂಡ, ಇನ್ನೊಂದು ಮುಷ್ಟಿ ಹಾಕೊಂಡು ಲಕ್ಷ್ಮೀದೇವಿ ಹೇಳಿದ, ಸಾಕು ಸ್ವಾಮಿ, ಇದು ನಿನಗೆ ಇಹ ಜನ್ಮದಲ್ಲಿ ಪರಜನ್ಮದಲ್ಲಿ ಇದೊಂದು ಅವಲಕ್ಕಿ ಬೇಕಾದ್ದಾಗತ್ತೆ ಅಂತ. ಹೊರಡ್ಬರ್ತೀನಿ ಇಲ್ಲ. ನೀನ್ ಯಾಕೆ ಬಂದಿದ್ಯಾ ಅಂತ ಕೃಷ್ಣ ಕೇಳಲಿಲ್ಲ. ನಾನು ಇದಕ್ಕೆ ಬಂದಿದ್ದೀನಿ ಅಂತ ಕುಚೇಲ ಹೇಳಿದೆ. ನೋಡಿ, ಇದು ಬಂದು ಇದು ಭಕ್ತ ಮತ್ತು ಭಗವಂತನ ಜೊತೆ ಇರೋ ಹಿಂಗಿರ್ಬೇಕಂತೆ ಸಂಬಂಧ. ನಾವು ಏನು ಕೇಳ್ಕೊಡ್ದು ಭಗವಂತನ ಹತ್ರ, ಅವನಿಗೆ ಗೊತ್ತು. ನೋಡಿ, ಏನು ಕೇಳಿಲ್ಲ ಕೃಷ್ಣ. ಇಷ್ಟು ಕೇಳಬಾರಾಯ್ತಲ್ಲ, ಏನ್ ಇಷ್ಟ ಅಪರೂಪಕ್ಕಿದ್ಯಾ, ಏನಾರ ಪ್ರಾಬ್ಲಮ್ ಇದೆಯಾ, ನನ್ನಿಂದ ಏನಾದ್ರು ಸಹಾಯ ಬೇಕಾ, ಏನಿಲ್ಲ. ಹೋಗಿ ಇವನು ಕೇಳಿಲ್ಲ. ಅವನಾದ್ರೂ ಬೇಕಲ್ಲ, ಸ್ವಾಮಿ ಮಹಾ ದಾರಿದ್ರ, ನನ್ನ ಹೆಂಡತಿ ಕಳಿಸಿದ್ದಾರೆ, ಏನಾದ್ರೂ ಇದನ್ನು ಪ್ರಹ್ಲಾದ ಹೇಳಿದ್ರು. ಭಗವಂತನ ಹತ್ರ ಏನು ಕೇಳಬೇಡಿ, ಅವನಿಗೆ ಗೊತ್ತಿದೆ. ಮನೆಗೆ ಬರುವಷ್ಟಕ್ಕೆ ದೊಡ್ಡ ಭವನ ಹೋಗಿದೆ. ಮಹೇಂದ್ರ ಭವನಾಂಗತ. ಇಂದ್ರದೇವರ ಪಟ್ಟಣ ಹೇಗಿದೆ, ಇಂದ್ರದೇವರ ಅರಮನೆ ಹೆಂಗಿರುತ್ತೆ, ಸ್ವರ್ಗ ಲೋಕದಲ್ಲಿ ಹಂದು ಮಾಡಿರ್ತೇನಂತೆ ಭಗವಂತ. ದೊಡ್ಡ ಅರಮನೆಗಳು, ಶಿಖರಗಳು, ವೈಭವಗಳು ಎಲ್ಲ ಬಂಗಾರದ್ದೇ. ವನಗಳು, ಮುಂದೆ ಚಿರುಮೆಗಳು, ಉದ್ಯಾನವನಗಳು, ಅದರಲ್ಲಿ ಹೂ ಗಿಡಗಳು, ಅದರಲ್ಲಿ ಸರೋವರಗಳು, ಎಲ್ಲ ಉತ್ಕೃಷ್ಟವಾದ ಸೋಪಾನಗಳು. ಆ ಹೆಂಡತಿ ಬರ್ತಾ ಇರೋದಂತೆ ಅಲಂಕಾರ ಮಾಡಿಕೊಂಡು, ಮನೆ ಸ್ವಾಮಿ ನಿಮ್ಮನೆ ಅಂದ್ಲು. ಪಾದಪ್ರಕ್ಷಾಲನೆ ಮಾಡಿ ಒಳ ಕರ್ಕೊಂಡು ಹೋದ್ರು. ಅವರ ಹಿಂದೆ ನೂರಾರು ದಾಸಿಯರು, ಇವನ ಹೆಂಡತಿಯ ಹಿಂದೆ, ಅವ್ರಿಗೆಲ್ಲ ಬಂಗಾರದ ಆಭರಣಗಳು, ಎಲ್ಲ ಹೂ ಚರುತ್ತಾ ಕರ್ಕೊಂಡು ಹೋಗ್ತಾ ಇರೋದಂತೆ ಸುಧಾಮನ್ನ.
ಕುಚೇಲನನ್ನ ಒಳಗಡೆ ಹೋಗಿ ನೋಡ್ತಾನೆ. ಇನ್ನೂ ಅದ್ಭುತ ಅದು. ಹೇಮದಂಡ, ಹೇಮಚಾಮರ, ಬಂಗಾರದ ದೀಪಗಳು, ಬಂಗಾರದ ಆಸನಗಳು, ಬಂಗಾರದ ಚಾಮರಗಳು, ಬಂಗಾರದ ಬೇಸನಗಳು, ಕುರ್ಚಿಗಳು ಎಲ್ಲ ಬಂಗಾರ. ಒಳಗಡೆ ಭಗವಂತನ ಅನುಗ್ರಹದಿಂದ ಇಂದ್ರನೀಲ ಮಣಿಯಿಂದ ಮಾಡಿರ್ತಕ್ಕಂಥ ಗೋಡೆಗಳು, ಮರಕಟದ ಚಾಮರಗಳು. ಆಗ ಅವನು ಅನ್ಕೊಂಡಂತೆ, ನಾನು ನಿನಗೆ ಕೊಟ್ಟಿದ್ದು ಒಂದು ಹಿಡಿ ಅವಲಕ್ಕಿ. ಮಯೋಪನೀತಂ ಕೃತಕೈಕ ಮುಷ್ಟಿಂ, ಅದೇ ಒಂದು ಹಿಡಿ ಅವಲಕ್ಕಿ ನಾನು ಕೊಟ್ಟಿದ್ದು, ನೀನಿಷ್ಟು ಕೊಟ್ಟಿದ್ದೀಯ ಭಗವಂತ. ಒಪ್ಪಿಡಿ ಅವಲಕ್ಕಿಯ ಕೊಟ್ಟವನಿಗೆ ಕೊಡಲಿಲ್ಲವೇನೋ ಭಾಗ್ಯವ ವರ್ಣನೆ ಮಾಡ್ತಾರೆ. ಆಗ ಕುಚೇಲ ಕೇಳ್ತಾನೆ, ಸ್ವಾಮಿ ಇದು ನಮಗೆ ಈ ಸಂಪತ್ತನ್ನು ಕೊಟ್ಟುಬಿಟ್ಟು ನಿನ್ನ ಜ್ಞಾನ, ನಿನ್ನ ಭಕ್ತಿ, ನಿನ್ನ ಮಹಿಮೆ ಇದ್ಯಾವುದು ಮನಸ್ಸುಕೊಳ್ಬೇಡ ಭಗವಂತ. ಇದೆಲ್ಲ ಮುಖ್ಯ ಅಲ್ಲ. ನಾನು ಯಾವಾಗಲೂ ಜನ್ಮದಲ್ಲೂ ಕೂಡ ನಿನ್ನ ದಾಸನಾಗಿರಬೇಕು, ಹಂಗೆ ಅನುಗ್ರಹ ಮಾಡು ಅಂತ ಹೇಳಿ ಎಲ್ಲ ಸಂಪತ್ತನ್ನು ತನ್ನ ಹೆಂಡತಿಯ ವಶಕ್ಕೆ ಒಪ್ಪಿಸಿ ತಾನು ಮೊದಲು ಹೆಂಗಿದ್ನೋ ಹಾಗೇ ವಿರಕ್ತಿಶಾಮಿಯಾಗಿ ಮಾಡಿದ ಸುಂದರ ಕಥೆ, ಉತ್ಕೃಷ್ಟವಾದ ಕುಚೇಲ ಉಪಾಖ್ಯಾನ, ಭಗವಂತ ಮಾಡಿದ ಒಂದು ಅಶ್ವಮೇಧ ಯಾಗದ ಕಥಾ. ಅದರೊಂದಿಗೆ ದ್ವಾರಕಾಪಟ್ಟಣದಲ್ಲಿ ಎಷ್ಟು ವೈಭವದಿಂದ ಭಗವಂತ ಇದ್ದ ಅನ್ನೋ ಪರ್ಯಂತ ದಶಮಸ್ಕಂದವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಯೈತ ಮನುಷ್ಯನೋತಿ ಸಾವಯೇದ್ವಾ ಮುರಾರೇ ಚರಿತ ವರ್ಣಿತಂ ರಸಪುತ್ರೈ ಜಗದಗವಿಗಲಂ ತದ್ಭಕ್ತ ಕರ್ಮಾಪಿತಂ ಭಗವತಿ ವ್ಯಾಪಿತ ಕ್ಷೇಮಧಾಮ. ಯಾರು ದಶಮಸ್ಕಂದವನ್ನ ಭಕ್ತಿ ಶ್ರದ್ಧಾಭಕ್ತಿಗಳಿಂದ ಕೇಳುತ್ತಾರೆ ಅವರು ತಮ್ಮ ಎಲ್ಲ ಪಾಪಗಳನ್ನು ಕಳ್ಕೊಂಡು ಕ್ಷೇಮಧಾಮ ಆ ವೈಕುಂಠ ಲೋಕಕ್ಕೆ ಹೊರಡ್ತಾರೆ ಅಂತ ಹೇಳಿ ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ದಶಮಸ್ಕಂದ ಉತ್ತರಾರ್ಥಃ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು. ಇಂತಹ ಒಂದು ಪವಿತ್ರವಾದ ಈ ಜ್ಞಾನಸತ್ರದಲ್ಲಿ ಒಂದು ಹವಿಸ್ಸನ ಒಂದು ಗಂಟೆಗಳ ಕಾಲ, ಒಂದು 10 ನಿಮಿಷ ಜಾಸ್ತಿ ಆಗಿದೆ, ದಶಮಸ್ಕಂದ ದೊಡ್ಡದಾದ್ದರಿಂದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಗುರುರಾಜ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಸಹ ಹರಿವಾಗಲು ವಿಶೇಷ ಅನುಗ್ರಹ ಮಾಡಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಅನೇಕ ವರ್ಷಗಳಿಂದ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದು ನನ್ನ ಸುಕೃತ ಭಾಗ್ಯ. ಏಕಾದಶಿ ದಿವಸ ಇವರ ವಾಕ್ಯವನ್ನು ಹೇಳತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥ ಅವರಿಗೆ, ಇದನ್ನು ಕೇಳಿರ್ತಕ್ಕಂಥ ನಿಮಗೆ ಗುರುರಾಜರು ಅವರ ಅಂತರ್ಯಾಮಿ ಆಗ್ತಕ್ಕಂಥ ಪರಮಾತ್ಮ ಅನುಗ್ರಹ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮದ್ವೇಷಾರ್ಪಣಮಸ್ತು. ಜಯತಿ ಹರಿಯ ಚಿಂತ್ಯ